ಓಕೆ. ಎಲ್ಲರಿಗೂ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಿಮಗ್ ನೀವ್ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಇವತ್ತಿನ ದಿವಸ ಈ ಒಂದ್ ಸಮಯನ ನಿಮಿಗೋಸ್ಕರ ನೀವ್ ತೆಗ್ದಿಟ್ಟು ಈ ಒಂದು ಆನ್ಲೈನ್ ಸೆಷನ್ ನ ಅಟೆಂಡ್ ಮಾಡ್ತಾ ಇರೋದಕ್ಕೆ ನಿಮಗ್ ನೀವು ಥ್ಯಾಂಕ್ಸ್ ಹೇಳ್ಕೋಬೇಕು. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿಯೇ. First, I will start with saying sorry. Last week, it was an unexpected training allotment for the whole week. ಅಂದ್ರೆ ಪೂರ್ತಿ ಒಂದ್ ವಾರದ ಟ್ರೈನಿಂಗ್ ಇತ್ತು, ಸೊ ಐ ವಾಸ್ ನಾಟ್ ಏಬಲ್ ಟು. ಅಂದ್ರೆ ಅದ ಕಾರಣದಿಂದ ನಾನು ಕ್ಲಾಸ್ ತಗೊಳೋದಕ್ ಆಗ್ಲಿಲ್ಲ. ಸೊ ಈ ಗ್ರೂಪ್ ಅಲ್ಲಿ ಶ್ರೀವಿದ್ಯಾ ಕಲಿತಾ ಇರೋರು, ಇಲ್ಲ ಲಲಿತಾ ಸಹಸ್ರನಾಮ ಆಗ್ಲೇ ಪಾರಾಯಣ ಮಾಡ್ತಾ ಇರೋರು, ಅರ್ಥ ತಿಳ್ಕೊಂಡಿರೋರು ಯಾರ ಇದ್ರೆ ನನಗ್ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನ್ ಅವ್ರನ್ನ ಅನೌನ್ಸ್ ಮಾಡ್ತೀನಿ, ಅವರು ಕೂಡ ಶೇರ್ ಮಾಡಬಹುದು. ಸೊ ಇಟ್ ಈಸ್ ಅಂದ್ರೆ ಕಲೆಕ್ಟಿವ್ ಲರ್ನಿಂಗ್. ಇಟ್ ಈಸ್ ನಾಟ್ ಮೀ ಅಲೋನ್ ಶೇರಿಂಗ್ ಮೈ ಲರ್ನಿಂಗ್, ಇಟ್ ಈಸ್ ಕಲೆಕ್ಟಿವ್ ಲರ್ನಿಂಗ್. ಫಸ್ಟ್ ಅನೌನ್ಸ್ಮೆಂಟ್. ಸೆಕೆಂಡ್ ಒನ್, ಸಮಟೈಮ್ಸ್ ಅಂದ್ರೆ ನಾವ್ ತುಂಬಾ ಬೇಗ ಏನಾರ ಕಲಿತಾ ಇದ್ದಾಗ ಪ್ರಕೃತಿ ಇಲ್ಲ ಸೃಷ್ಟಿ ಸಡನ್ ಆಗಿ ಸ್ಟಾಪ್ ಮಾಡುತ್ತೆ. ಸಡನ್ ಆಗಿ ಆ ಒಂದು ಕಲಿಕೆನ ಕಂಟಿನ್ಯೂ ಮಾಡಕ್ ಆಗ್ತಾ ಇರಲ್ಲ, ಇಲ್ಲ ಅಂದ್ರೆ ಆ ಒಂದು ಕೆಲ್ಸನ ಮಾಡೋದಕ್ ಆಗ್ತಾ ಇರಲ್ಲ. ಯಾರಾರ ಆತರ ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಏನೋ ಒಂದ್ ತುಂಬಾ ಫಾಸ್ಟ್ ಆಗಿ ಮಾಡ್ತಾ ಇರ್ತೀವಿ, ಸಡನ್ ಆಗಿ ಬ್ರೇಕ್ ಬರುತ್ತೆ. ಸಡನ್ ಆಗಿ ಆ ಒಂದ್ ವಿಷಯನ ನೀವು ಕಲಿಯೋದಕ್ಕಾಗಲ್ಲ, ಇಲ್ಲ ಆ ಒಂದು ಪರ್ಟಿಕ್ಯುಲರ್ ಕೆಲ್ಸನ ಮಾಡೋದಕ್ ಆಗೋದಿಲ್ಲ. ಈ ತರ ಯಾರ್ಗಾರ ಸಂದರ್ಭ ಅನುಭವಿಸಿದೀರಾ? ಎಸ್ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಹ್ಞೂ ಏನಾರ ಒಂದ್ ಟೈಪ್ ಮಾಡಿ, ನನಗ್ ಗೊತ್ತಾಗುತ್ತೆ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವ್ ತುಂಬಾ ಬೇಗ ಕಲಿತಾ ಇದ್ದಾಗ ಸೃಷ್ಟಿನೇ ಒಂದು ಬ್ರೇಕ್ ಕೊಡುತ್ತೆ. ಅಂದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ ಕಲೀರಿ. ಎಸ್ ಪದ್ಮಾವತಿ ಮೇಡಮ್, ಹೌದು. ದಟ್ ಇಸ್ ಬಿಕಾಸ್ ಕಲ್ತಿರೋದನ್ನ ನಾವು ನಮ್ ನಿಜ ಜೀವನದಲ್ಲಿ ಅಳವಡಿಸ್ಕೋಬೇಕಲ್ವಾ? ನಿಜ ಜೀವನದಲ್ಲಿ ಅಳವಡಿಸ್ಕೊಳೋದಕ್ಕೆ ಪ್ರಾಕ್ಟೀಸ್ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ. ಈಗ ನಾವ್ ಹೆಂಗೆ ಒಂದ್ ದಿನದಲ್ಲಿ 3 ಟೈಮ್ ಊಟನೂ ಒಟ್ಟಿಗೆ ಮಾಡೋದಕ್ ಆಗೋದಿಲ್ಲ, ಇಂಡೈಜೆಷನ್ ಕಾಸ್ ಆಗುತ್ತೆ. ಅದೇ ತರ ನಾವ್ ಒಂದ್ ವಿಷಯನ ತುಂಬಾ ಬೇಗ ಕಲಿತಾ ಇದ್ದಾಗ ಪ್ರಕೃತಿನೇ ಒಂದು ಬ್ರೇಕ್ ಕೊಡುತ್ತೆ. ಅದೇ ತರ ಲಾಸ್ಟ್ ವೀಕ್ ನಾನು ನವರಾತ್ರಿಯಿಂದ ಸ್ಟಾರ್ಟ್ ಮಾಡಿದ್ದು. ಐ ಡಿ ನಾಟ್ ಟೇಕ್ ಅ ಬ್ರೇಕ್, ಅಂದ್ರೆ ಎಲ್ಲೂ ಸ್ಟಾಪ್ ಮಾಡಿರ್ಲಿಲ್ಲ. ಬಟ್ ಏನೋ ಒಂದು ಪರಿಸ್ಥಿತಿ. ಸೊ ಎಲ್ಲಾ ವಿಷಯನು ವಿ ಶುಡ್ ಟೇಕ್ ಇಟ್ ಆಸ್ ಅ ಲರ್ನಿಂಗ್. ಆ ಒಂದು ಇನ್ಸಿಡೆಂಟ್ ಇಂದ ನಾವೇನ್ ಕಲ್ತ್ವಿ, ಆ ಆ, ಒಂದ್ ವಾರ ಕ್ಲಾಸ್ ಇರ್ಲಿಲ್ಲ, ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರ, ಅದನ್ನ ರಿಫ್ಲೆಕ್ಟ್ ಮಾಡಿದ್ರ, ಅದನ್ನ ನೀವು ಆಮ್, ನಿಮ್ಮ ನಾವೇನ್ ಕಲ್ತಿದ್ವಿ ಆ ಕ್ಲಾಸ್ ಅಲ್ಲಿ, ಅದನ್ನ ನೀವು ರಿವೈಸ್ ಮಾಡಿದ್ರ, ಅದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಏನು ಹೊಸ್ದಾಗ್ ಕಲಿತೀವಿ ಅದು ಸೆಕೆಂಡ್ರಿ, ಬಟ್ ನಾವೇನ್ ಕಲ್ತಿದೀವಿ ಅದನ್ನ ನಾವ್ ನಿಜ ಜೀವನದಲ್ಲಿ ನಾವ್ ಅಳವಡಿಸ್ಕೋತಾ ಇದೀವ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅಗ್ರಿ ಮಾಡ್ತೀರಾ? ತುಂಬಾ ಸತಿ ನಾವು ಬೇಗ ಮಾಡ್ಬೇಕು ಅಂತ ಹೊರಟಿರ್ತೀವಿ, ಆದ್ರೆ ಸೃಷ್ಟಿ ಇಲ್ಲ ಪರಮಾತ್ಮ ಇಲ್ಲ ದೇವರು ಒಂದ್ ಬ್ರೇಕ್ ಕೊಟ್ಟಿರ್ತಾನೆ. ಅದರಿಂದ ಏನ್ ಕಲಿಕೆ? ರಿಲ್ಯಾಕ್ಸ್ ಮಾಡಿ, ಸ್ಟಾಪ್ ಮಾಡಿ, ಪಾಸ್ ಮಾಡಿ, ಇಷ್ಟು ದಿನ ಕಲ್ತಿರೋದನ್ನ ರಿವೈಸ್ ಮಾಡಿ, ರಿಫ್ಲೆಕ್ಟ್ ಮಾಡಿ, ಏನ್ ಏನ್ ಅರ್ಥ ಆಯ್ತು, ಏನ್ ಕಲ್ತ್ಕೊಂಡೆ, ಏನ್ ಇದ್ರಿಂದ ನನಗ್ ಮೆಸೇಜ್, ಸೃಷ್ಟಿ ಇಲ್ಲ ಪ್ರಕೃತಿ ಏನ್ ಮೆಸೇಜ್ ಕೊಡ್ತಾ ಇದೆ, ಆ ತರ ಒಂದು ಭಾವನೆಯಲ್ಲಿ ಪ್ರತಿಯೊಂದ್ಸತಿ ಫೇಲಿಯರ್ ಅಂತ ಆದಾಗ, ಫೇಲಿಯರ್ ಅನ್ನೋದೇ ಇಲ್ಲ ಆಕ್ಚುಲಿ. ಪ್ರತಿಯೊಂದ್ಸತಿ ನೀವ್ ಏನ್ ಕಲಿತಾ ಇದ್ದೀರಾ, ಏನಾರ ಒಂದ್ ಸಕ್ಸಸ್ ಆಗ್ಲಿಲ್ಲ, ಏನಾರ ಒಂದು ನೀವ್ ಅನ್ಕೊಂಡಾಗ ನಡಿಲಿಲ್ಲ ಅಂದ್ರೆ ಆ ಒಂದು ಇನ್ಸಿಡೆಂಟ್ ಇಂದ ನಾವ್ ಏನ್ ಕಲ್ತಿದೀವಿ, ಇಲ್ಲ ಏನ್ ಮೆಸೇಜ್ ಇದೆ ಅನ್ನೋದನ್ನ ನೋಡಿ ನೀವು ಮುಂದುವರಿಬೇಕು. ಬಟ್ ಮನ್ಸಿಂದ ನನ್ಗೂ ತುಂಬಾ ಸಾರಿ, ಕೆಲವರು ಮೆಸೇಜ್ ಮಾಡಿದ್ರು ಸ್ಟಾಪ್ ಮಾಡಬಾರ್ದು ಅಂತ. ಅದೇ ಕಾರಣಕ್ಕೆ ನಾನು ಬೇರೆಯವ್ರು ಯಾರ ಗ್ರೂಪ್ ಅಲ್ಲಿ ಕಲ್ತಿರೋರು, ಇಲ್ಲ ಕಲಿತಾ ಇರೋರು, ಇಂಟ್ರೆಸ್ಟ್ ಇರೋರು ಶೇರ್ ಮಾಡ್ಬೋದು, ನನ್ನನ್ನು ರೀಚ್ ಮಾಡ್ಬೋದು. ಸೆಕೆಂಡ್, ಇದು
ರಾಮ್ಕೋಟಿ ಬುಕ್, ರಾಮ್ಕೋಟಿ ಶ್ರೀರಾಮ ಅಂತ ನಾನು ಸುಮಾರು ಒಂದು 10-15 ವರ್ಷದಿಂದ ಬರಿತಾನೆ ಇದ್ದೀನಿ. ಸೊ ರೀಸೆಂಟ್ ಆಗಿ ಒಂದು ಇನ್ಸ್ಟಾಲಿ ರೀಲ್ ಮಾಡಿದ್ದೆ. ಆ ರೀಲಿಂದ ಮದ್ದೂರು ಮಧ್ಯ ತಿರುಮಲ ದೇವಸ್ಥಾನದಿಂದ ನನಗೆ ಇನ್ಫಾರ್ಮೇಶನ್ ಬಂದಿತ್ತು. ಯಾರ್ಯಾರು ಶ್ರೀರಾಮ್ ಕೋಟಿ ಬುಕ್ ಬರ್ದಿದ್ದೀರಾ ಇಲ್ಲ ಬರಿಬೇಕು ಅಂತ ಇಚ್ಛೆ ಇದೆಯೋ, 3 ವರ್ಷದ ಪ್ರಾಜೆಕ್ಟ್ ಇದು. ಇನ್ಸ್ಟಾಲಿ ರಂಗನಾಥ್ ಅವ್ರದ್ದು ಮೆಸೇಜ್ ನಂಬರ್ ಕೊಟ್ಟಿದ್ದೀನಿ. ನೀವೇನಾರ ಈ 3 ವರ್ಷದ ಟೈಮಲ್ಲಿ ಆ ಶ್ರೀರಾಮ್ ಕೋಟಿ ಬುಕ್ ಬರೆದ್ರೆ ಗರ್ಭಗುಡಿ ಒಳಗಡೆ ಫೌಂಡೇಶನ್ ಅಲ್ಲಿ ನಿಮ್ಮ ಬುಕ್ನ ಇಡ್ತಾ ಇದ್ದಾರೆ. ಸೊ ಇವತ್ತೂ ಕೂಡ ಸ್ವಾಮಿ ಶ್ರೀನಿವಾಸನ್ನ ನಿಲ್ಸಿದ್ದಾರೆ. ಅದಕ್ಕೆ ಲಕ್ಕಿ ಎನಫ್ ನನ್ ಬುಕ್ ಹೋಗಿದೆ. ಅವ್ರು ಬಂದು ಕಲೆಕ್ಟ್ ಮಾಡಿದ್ರು, ಮತ್ತೆ ವಿಡಿಯೋ ಕೂಡ ಕಳ್ಸಿದ್ದಾರೆ. ಸೊ ಆತರ ನಿಮ್ಮಲ್ಲಿ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಬುಕ್ ರಾಮ್ ಮಂದಿರ ರಾಜಾಜಿನಗರಲ್ಲಿ ಸಿಗುತ್ತೆ, ಇಲ್ಲ ಅಮೆಝಾನ್ ಅಲ್ಲಿ ಸಿಗುತ್ತೆ, ಇಲ್ಲ ರಾಮ್ ಮಂದಿರದ ಹತ್ರ ಎಲ್ಲೇ ಒಂದು ಬುಕ್ ಸ್ಟಾಲ್ ಇದ್ರೂನು ಸಿಗುತ್ತೆ ಶ್ರೀರಾಮ್ ಕೋಟಿ ಬುಕ್. ಶ್ರೀ ಅಂದ್ರೆ ಶಕ್ತಿ, ರಾ ಅಂದ್ರೆ ರುದ್ರ ಇಲ್ಲ ನಾರಾಯಣ, ಮಾ ಅಂದ್ರೆ ಮಹೇಶ್ವರ ಇಲ್ಲ ಮಹಾವಿಷ್ಣು ಅಂತ ನನ್ ಭಾವನೆ. ಇದನ್ನೆಲ್ಲೋ ಓದಿದ್ದು ಕೇಳಿದ್ದೆ. ಬಟ್ ಪರ್ಸನಲಿ ನಾನ್ ಶ್ರೀರಾಮ ಬರೆಯೋದ್ರಿಂದ ನನ್ಗೆ ಸ್ಟ್ರೆಸ್ ಕಮ್ಮಿ ಆಯ್ತು, ಟೆನ್ಷನ್ ಕಮ್ಮಿ ಆಯ್ತು, ಆಂಗ್ಸೈಟಿ ಕಮ್ಮಿ ಆಯ್ತು, ಮನೆ ಇರ್ಲಿಲ್ಲ ಮನೆ ಆಯ್ತು, ಕೆಲ್ಸ ಇರ್ಲಿಲ್ಲ ಸರಿಯಾಗಿ ಕೆಲ್ಸ ಆಯ್ತು, ಇಹಕ್ಕೂ ಪರಕ್ಕೂ ಅಂತಾರಲ್ಲ ಆ ತರ ಶ್ರೀರಾಮ ನಾಮ ಬರಿತಾ 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 1 ಅವರ್ ಡೈಲಿ ಆಗ್ತಾ ಇತ್ತು ಒಂದು ಪೇಜ್ ಬರೆಯೋದಕ್ಕೆ. ಸೊ 1 ಅವರ್ ನಾನು ಏನು ಯೋಚನೆ ಮಾಡ್ತಾ ಇರ್ಲಿಲ್ಲ, ಬರೀ ಏನದು ಆ ದೇವ್ರದ್ದು ಭಜನೆ ಹಾಕೋತಾ ಇದ್ದೆ, ಇಲ್ಲ ದೇವ್ರದ್ದು ಏನಾರ ಟಿವಿಲ್ ನೋಡ್ತಾ ಬರಿತಾ ಇದ್ದೆ. ಸೊ ಅದು ನಾನು US ಅಲ್ಲಿ ಇದ್ದಾಗ ನನ್ಗೆ ಅಷ್ಟು ಫ್ರೆಂಡ್ಸ್ ಇರ್ಲಿಲ್ಲ, ಮತ್ತೆ ಆಪರ್ಚುನಿಟಿ ಇರ್ಲಿಲ್ಲ ಆಚೆ ಹೋಗೋದಕ್ಕೆ, ಮನೇಲೇ ಇರ್ತಾ ಇದ್ದೆ. ಸೊ ಅವಾಗೂ ಕೂಡ ನಾನು ತುಂಬಾ ಬರ್ದಿದ್ದೀನಿ. ಸುಮಾರು 5 ಬುಕ್ ಬರ್ದಿರ್ಬೋದು. ಒಂದು ಬುಕ್ 1 ವರ್ಷ ತಗೊಳುತ್ತೆ ಬರೆಯೋದಕ್ಕೆ. ದಿನ 1 ಪೇಜ್ ಅಂತ 1 ಅವರ್ ಅಂತ ಬರೆದ್ರೆ. ಸೊ ನಿಮ್ಮಲ್ಲಿ ಯಾರಿಗಾರ ಏನಾರ ಕ್ವೆಶನ್ಸ್ ಇದ್ರೆ ಕೇಳಿ, ಇದ್ರ ಬಗ್ಗೆ ಈಗ ರಿಪ್ಲೈ ಮಾಡ್ತೀನಿ. ಯಾರಿಗಾರ ಏನಾರ ಕ್ವೆಶನ್ ಇದೆಯಾ? ರಂಗನಾಥ್ ಅವ್ರ ನಂಬರು ಇನ್ಸ್ಟಾಲ್ ಇದೆ, ಬೇಕು ನಿಮಗೆ ಅಂದ್ರೆ ನಾನು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತೀನಿ. ಯಾರಿಗಾರ ಏನಾರ ಕ್ವೆಶನ್ಸ್ ಇದೆಯಾ ಇದ್ರ ಬಗ್ಗೆ? ಮ್ಯಾಮ್ ಆಲ್ರೆಡಿ ನಾನು ಬರೀತಾ ಇದ್ದೀನಿ. ಹೌದು, ಬರ್ದಾದ್ಮೇಲೆ ಮ್ಯಾಮ್ ರಂಗನಾಥ್ ಅವ್ರನ್ನ ರೀಚ್ ಮಾಡಿ, ಅವರು ಬೆಂಗಳೂರವರು, ಅವರಿಗೆ ಬುಕ್ನ ಕೊಡಿ. ಪರಿವಾರ ಸಮೇತ ಬೇರೆ ಗರ್ಭಗುಡಿಗಳ್ನು ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅದೇ ಪ್ರಾಂಗಣದಲ್ಲಿ. ಅವರು ಆಂಜನೇಯ ಸ್ವಾಮಿ, ವರಹ ಸ್ವಾಮಿ, ಬೇರೆ ಬೇರೆ ದೇವಸ್ಥಾನ ಇದ್ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಬುಕ್ನ ಪಾದದಲ್ಲಿ ಅಂದ್ರೆ ಫೌಂಡೇಶನ್ ಅಲ್ಲಿ ಇಡ್ತಾರೆ. ಇನ್ನೇನಾರ ಕ್ವೆಶನ್ಸ್ ಇದೆಯಾ? ನಮ್ಗೆ ಬುಕ್ ನಂಬರ್ ಬೇಕು ಅಂದ್ರೆ ನಮ್ಗೆ ಬುಕ್ ಬೇಕು ಅಂದ್ರೆ ಮೇಡಮ್ ಬುಕ್ ರಾಮ್ ಮಂದಿರ ರಾಜಾಜಿನಗರ್ ಬುಕ್ ಸ್ಟಾಲ್. ತಾವು ಇದ್ ಮಾಡಲ್ವಾ ಮೇಡಮ್ ಕೊರಿಯರ್? ಇಲ್ಲ ಇಲ್ಲ ಇಲ್ಲ. ವೇರ್ ಇಸ್ ದಿಸ್ ಟೆಂಪಲ್? ಈ ಟೆಂಪಲ್ ಡೀಟೇಲ್ಸ್ ಮ್ಯಾಮ್ ಪದ್ಮಾವತಿ ಮೇಡಮ್ ಇನ್ಸ್ಟಾಲ್ ಹಾಕಿದೀನಿ. ನಾನು ಇದ್ರಲ್ಲೂ ಇನ್ನೊಂದ್ಸತಿ ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಮಧ್ಯ ತಿರುಮಲ ದೇವಸ್ಥಾನ, ಮಂಡ್ಯ ಜಿಲ್ಲೆ, ನಿಡಘಟ್ಟ, ಮಂಡ್ಯ ಜಿಲ್ಲೆ, ಮದ್ದೂರು. ನಾವು ಮಂಡ್ಯದವ್ರೆ ಮೇಡಮ್. ಡೀಟೇಲ್ಸ್ ಎಲ್ಲ ವಾಟ್ಸಪ್ ಅಲ್ಲಿ ಕಳ್ಸಿದೀನಿ ಮ್ಯಾಮ್. ಅದ್ರದ್ದು ಅಡ್ರೆಸ್ ಎಲ್ಲ ಇದೆ ವಾಟ್ಸಪ್ ಗ್ರೂಪ್ ಅಲ್ಲಿ, ಚೆಕ್ ಮಾಡಿ. ಓಕೆ ಮೇಡಮ್. ನೆಕ್ಸ್ಟ್ ಅನೌನ್ಸ್ಮೆಂಟ್ ಏನು ಇಲ್ಲ. ಸೊ ಈ ರಾಮ್ಕೋಟಿ ಬಗ್ಗೆ ಏನಾರ ಇನ್ನೂ ಡೌಟ್ಸ್ ಇದ್ರೆ ಸೆಪರೇಟ್ ಆಗಿ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ರಂಗನಾಥ್ ನಂಬರ್ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ನೀವು ರಾಮ್ಕೋಟಿ ಬುಕ್ ಯಾವಾಗ್ಲೇ ಬರೀರಿ ಇನ್ 3 ವರ್ಷದಲ್ಲಿ. ಅವರಿಗೆ ನೀವು ಕೊಟ್ರೆ ಅವರು ಫೌಂಡೇಶನ್ ಅಲ್ಲಿ ಇಡ್ತಾರೆ. ದೇವಸ್ಥಾನದ ಫೌಂಡೇಶನ್ ಅಲ್ಲಿ ಅಂದ್ರೆ ಗರ್ಭಗುಡಿ ಪರಿವಾರ ಸಮೇತ ಬೇರೆ ಬೇರೆ ದೇವಸ್ಥಾನ ಆಗ್ತಾ ಇದೆಯಲ್ಲ, ಆ ಗರ್ಭಗುಡಿ ಒಳಗೆ ಇಡ್ತಾರೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ವೆಲ್ಕಮ್ ಒನ್ಸ್ ಅಗೇನ್. ಹೊಸದಾಗಿ ಯಾರ ಗ್ರೂಪ್ ಅಲ್ಲಿ ಸೇರ್ಕೊಂಡಿದ್ರೆ ಹಳೆ ಕ್ಲಾಸ್ದು ಯೂಟ್ಯೂಬ್ ಅಲ್ಲಿ ನೀವು ನೋಡಬಹುದು. ನನ್ನ ವಿಡಿಯೋನ ಹಳೆ ಕ್ಲಾಸ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ನ ನೋಡಬಹುದು. ಮತ್ತೆ ಗ್ರೂಪ್ ಅಲ್ಲಿ ಯಾರ ಹೊಸದಾಗಿ ಹೇಳ್ಕೊಡಕ್ ಇಂಟ್ರೆಸ್ಟ್ ಇದ್ರೆ, ಇಲ್ಲ ಶ್ರೀವಿದ್ಯಾ ಪ್ರಾಕ್ಟೀಷನರ್ ಇದ್ರೆ, ಇಲ್ಲ ತುಂಬಾ ದಿವಸದಿಂದ ನೀವು ಲಲಿತಾ ಸಹಸ್ರನಾಮ ಚಾಂಟಿಂಗ್ ಮಾಡ್ತಾ ಕಲಿತಾ ಇದ್ರೆ
ಐ ಆಮ್ ಓಪನ್ ಟು ಗಿವ್ ದಿಸ್ ಆಪರ್ಚುನಿಟಿ. ಇದು ಪ್ಲಾಟ್ಫಾರ್ಮ್ ನಾವೆಲ್ಲರೂ ಸೇರಿ ಕಲಿಯೋದು. ಆಯ್ತಾ? ಸೊ ಲಾಸ್ಟ್ ಟೈಮ್ ನಾನು ಫಸ್ಟ್ 4 ಲೈನ್ಸ್ ಆಗಿತ್ತು. ಆ, ಈ 4th ಲೈನ್ ಇಂದ ಸ್ಟಾರ್ಟ್, 6th ಲೈನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. 5th ಲೈನ್ ಇಂದ ಮನೋರೂಪೇಕ್ಷು ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ. ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ. ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಳ. ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ. ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಳ. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಯಾರ್ಯಾರಿಗೆ ಅದು ಪ್ರೊನೌನ್ಸಿಯೇಷನ್ ಒಂದ್ ಸ್ವಲ್ಪ ಏನಾರ ಗೊತ್ತಾಗ್ಲಿಲ್ಲ ಅಂದ್ರೆ, ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ. ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಳ. ಮನೋರೂಪೇಕ್ಷು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ದೇವಿ ಚತುರ್ಬಾಹು ಸಮನ್ವಿತ. ಚತುರ್ಬಾಹು ಸಮನ್ವಿತ ಅಂದ್ರೆ 4 ಕೈಗಳು. 4 ಕೈಗಳು ಅಂದ್ರೆ ಲಿಮಿಟ್ಲೆಸ್. 4 ಕೈಯಲ್ಲಿ 4 ತರದ ಆಯುಧಗಳು, ಅಂದ್ರೆ 4 ತರದ ಆಯುಧಗಳನ್ನ ಧರಿಸಿದೆ ದೇವಿ. ಅದರಲ್ಲಿ ಲಾಸ್ಟ್ ಟೈಮ್ ಯಾರೋ ಕೇಳಿದ್ರು, ಒಂದು ಕೈಯಲ್ಲಿ ಪಾಶ ಅಂದ್ರೆ ದಾರ ತರ ಪಾಶ ಹಾಕಿ ತನ್ ಕಡೆ ಪ್ರೀತಿಯಿಂದ ಎಳ್ಕೋತಾಳೆ. ಇನ್ನೊಂದು ಕೋಲ್ ತರ, ಅದಕ್ಕೆ GOAD, ಇಂಗ್ಲಿಷಲ್ಲಿ GOAD ಅಂತಾರೆ. ಕೋಲ್ ತರ. ಈಗ ಹೆಂಗೆ ಹಸುಗೆ ಮೂಗ್ದಾರ ಹಾಕಿ ತನ್ ಕಡೆ ಎಳ್ಕೋತೀವೋ, ಅದೇ ತರ ನಮ್ಮನ್ನ ದಾರ ಹಾಕಿ ತನ್ ಕಡೆ ಪ್ರೀತಿಯಿಂದ ಎಳ್ಕೋತಾಳೆ. ಪಂಚ ತನ್ಮಾತ್ರ ಸಾಯಕ. ಅದೇ ರೀತಿ ದೇವಿ ತನ್ ಕೈಯಲ್ಲಿ ಒಂದು ಚಾವಟಿ ತರನು ಇಟ್ಕೊಂಡಿರ್ತಾಳೆ. ನಾವೇನಾರ ತಪ್ಪು ದಾರಿಲಿ ಹೋಗ್ತಾ ಇದ್ರೆ ಆ ಚಾವಟಿ ತರ ಒಂದ್ ಕೋಲಲ್ಲಿ ತನ್ ಕಡೆ ನಾವ್ ಯಾವ ಡೈರೆಕ್ಷನ್ ಹೋಗ್ಬೇಕೋ ಆ ಕಡೆ ಕರ್ಕೊಂಡು ಹೋಗ್ತಾಳೆ. ಮನೋರೂಪೇಕ್ಷ ಕೋದಂಡ ಅಂದ್ರೆ ಮನ್ಸನ್ನ, ಅಂದ್ರೆ ಮೈಂಡ್ ನ ಕಬ್ಬಿನ ಜಲ್ಲೆಗೆ ಹೋಲ್ಸಿದೆ. ಕಬ್ಬಿನ ಜಲ್ಲೆನ ಒಂದ್ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ದೇವಿ. ಕಬ್ಬು ಇಟ್ ಹ್ಯಾಸ್ ಇಟ್ಸ್ ಓನ್, ಅಂದ್ರೆ ತಂದೆ ಆದ ಕ್ವಾಲಿಟೀಸ್ ಇದೆ ಕಬ್ಬಿನ ಜೆಲ್ಲಿಲಿ. ಕಬ್ಬನ ನೀವ್ ಎಷ್ಟೇ ಸತಿ ಹಿಂಡಿದ್ರೆ ಅದು ಸ್ವೀಟೇ ಕೊಡ್ತಾ ಹೋಗುತ್ತೆ. ಅದೇ ತರ ನಮ್ಮ ಒಂದು ಮೈಂಡ್ ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಈಗೋ ಅಂದ್ರೆ ಕೆಟ್ಟದೆಲ್ಲ ಹೋಗಿ ನಮ್ ಮನ್ಸಿಗೆ ಶಾಂತಿ ಕೊಡುತ್ತೆ. ಮೈಂಡ್ ನ ಇಲ್ಲಿ ಕಬ್ಬಿನ ಜಲ್ಲೆಗೆ ಹೋಲ್ಸಿದ್ದಾರೆ. ಅದಲ್ದಿರ ಕಬ್ಬು ಹೆಂಗೆ ಸಿಹಿ ಕೊಡುತ್ತೋ, ನಾವು ನಮ್ಮ ಮೈಂಡ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ನಮಗೆ ಅದು ಆನಂದ, ಖುಷಿ, ನೆಮ್ಮದಿ. ಇಲ್ಲಿ ಮೆಂಟಲ್ ಹೆಲ್ತ್ ಅಂದ್ರೆ ಮನ್ಸಿನ ಶಾಂತಿ. ಮೆಂಟಲ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ದಿವಸದಲ್ಲಿ ಮೈಂಡ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಮಿರಾಕಲ್ಸ್ ಆಗುತ್ತೆ. ಆ ಮೈಂಡ್ ನ ಕಂಟ್ರೋಲ್ ಅಲ್ಲಿ ಹೇಗೆ ಇಟ್ಕೊಳ್ಳೋದು ಅಂತ ತುಂಬಾ ಜನದ ಪ್ರಶ್ನೆ ಇರುತ್ತೆ, ರೈಟ್? ಮೆನಿ ಆಫ್ ದೆಮ್ ಹ್ಯಾವ್, ಅಂದ್ರೆ ತುಂಬಾ ಜನಕ್ಕೆ ಮೈಂಡ್ ಹೆಂಗ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಮೇಡಮ್, ತುಂಬಾ ಕೆಟ್ಟದ ಆಲೋಚನೆ ಬರ್ತಾ ಇರುತ್ತೆ, ಅದಾಗ್ತಾ ಇರುತ್ತೆ, ತುಂಬಾ ಟೆನ್ಷನ್ ಇದೆ, ತುಂಬಾ ಪ್ರೆಷರ್ ಇದೆ, ತುಂಬಾ ಆಂಗ್ಸೈಟಿ ಇದೆ, ತುಂಬಾ ಸ್ಟ್ರೆಸ್ ಇದೆ. ಕರೆಕ್ಟಾ? ಹೇಳ್ತಾ ಇರ್ತೀರಾ ಅದು? ಎಸ್ ಅನ್ನಿ, ಇಲ್ಲ ಏನಾರ ಒಂದು ರಿಪ್ಲೈ ಕೊಡಿ. ಮೈಂಡ್ ನ ಹೇಗ್ ಕಂಟ್ರೋಲ್ ಇಟ್ಕೊಳೋದು? ಮೈಂಡ್ ನ ಹೇಗ್ ಕಂಟ್ರೋಲ್ ಅಲ್ಲಿ ಇಟ್ಕೊಳೋದು? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ಸೈಕಲ್ ಕಲಿಬೇಕಾರೆ, ಇಲ್ಲ ಒಂದ್ ಸ್ಕೂಟರ್ ಕಲಿಬೇಕಾರೆ, ಇಲ್ಲ ಹೊಸಾದ ಏನೋ ಒಂದ್ ಕೆಲ್ಸ ಮಾಡ್ಬೇಕಾರೆ ಹೇಗ್ ಕಲಿತೀರಾ? ಸ್ಟಾರ್ಟಿಂಗ್ ನೀವು ಫಸ್ಟ್ ದಿವಸ ಸ್ಟಾರ್ಟ್ ಮಾಡ್ದಾಗೆ ಬಂದ್ಬಿಡುತ್ತಾ? ಫಸ್ಟ್ ದಿವಸನೇ ಕಲಿಯೋದು ಸ್ಟಾರ್ಟ್ ಮಾಡ್ದಾಗ ಬಂದ್ಬಿಡುತ್ತಾ? ಇಲ್ಲ ತಾನೆ? ನೋ. ಹೌದು. ನೀವ್ ಹೆಂಗೆ ಫಸ್ಟ್ ದಿವಸ ಗಾಡಿ ಕಲಿಯೋದು, ಇಲ್ಲ ಅಡ್ಗೆ ಮಾಡೋದು, ಇಲ್ಲ ಏನೇ ಒಂದು ಕೆಲ್ಸ ಮಾಡ್ಲಿ ಸ್ಲೋಲಿ ಕಲಿತೀರಾ, ಹೌದಾ? ನಿಧಾನಕ್ಕೆ ಕಲಿತೀರಾ. ಅದೇ ತರ ಧ್ಯಾನ ಮಾಡೋದು, ಮೆಡಿಟೇಷನ್ ಮಾಡೋದು, ಪ್ರೇಯರ್ ಅಂದ್ರೆ ಪ್ರಾರ್ಥನೆ ಮಾಡೋದು,
ಯೋಗಾಭ್ಯಾಸ ಮಾಡೋದು, ಇದನ್ನೆಲ್ಲ ಮಾಡಿದ್ರೆ ನಿಮ್ಮ ಮೈಂಡ್ ಕಂಟ್ರೋಲಿಗೆ ಬರುತ್ತೆ. ಆದ್ರೆ ನೀವು ಅದನ್ನ ಯಾರು ಮಾಡೋದಿಲ್ಲ, ಅದೇ ಪ್ರಾಬ್ಲಮ್. ಆಯ್ತಾ? ನಿಮ್ಗೆ ಫಸ್ಟ್ ದಿನ ಮಾಡಿದ ತಕ್ಷಣನೇ ಓಕೆ ನಾನು ಮೆಡಿಟೇಷನ್ ಮಾಡಿದೆ, ನಾನು ಧ್ಯಾನ ಮಾಡಿದೆ, ಇವತ್ತೇನು ಆಗ್ಲೇ ಇಲ್ಲ ನನ್ಗೆ, ಇವತ್ತೇನು ರಿಸಲ್ಟೇ ಕಾಣ್ಲಿಲ್ಲ ನನ್ಗೆ ಅಂತ ತುಂಬಾ ಜನ ಕೇಳೋರ್ ಇದೀರ. ಆಯ್ತಾ? ಒಪ್ತೀರಾ? ಒಪ್ತೀರಾ? ಆಯ್ತಾ? ತುಂಬಾ ಜನ ಅಡ್ಗೆ ಕಲಿಯೋರು, ಸೈಕಲ್ ಕಲಿಯೋರು, ಕಾರ್ ಕಲಿಯೋರು, ಸ್ವಿಮ್ಮಿಂಗ್ ಕಲಿಯೋರು ವರ್ಷಾನ್ಗಟ್ಲೆ ಕಲಿತೀರ ಅಲ್ವಾ? ಅದೇ ತರ ವರ್ಷಾನ್ಗಟ್ಲೆ ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಆವಾಗ ಕಬ್ಬಿನ ತರ ನೀವ್ ಏನ್ ಯೋಚನೆ ಮಾಡಿದ್ರು ನಿಮಗ್ ಬರೀ ಒಳ್ಳೇದೇ ಯೋಚನೆ ಆಗ್ತಾ ಇರುತ್ತೆ, ಒಳ್ಳೇದೇ ಆಗ್ತಾ ಇರುತ್ತೆ, ಒಳ್ಳೇದೇ ನಿಮ್ ಕಡೆಗೆ ಬರ್ತಾ ಇರುತ್ತೆ. ಅರ್ಥ ಆಯ್ತಾ? ಹೀಹಕ್ಕೂ ಪರಕ್ಕೂ ದೇವಿ ಕಾಪಾಡ್ತಾಳೆ ಅಂತಾರಲ್ಲ, ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡದ್ ಕಲ್ತ್ರೆ ತಾನಾಗೆ ತಾನ್ ಬರುತ್ತೆ. ಅದ್ರಲ್ಲಿ ಪ್ರಾರ್ಥನೆ ಅನ್ನೋದನ್ನ ಒಂದು ಇನ್ನು ಡಿಸ್ಕ್ರಿಪ್ಷನ್ ಆಗಿ ಹೇಳ್ತೀನಿ. ಪ್ರಾರ್ಥನೆ ಅಂದ್ರೆ ಏನು? ಯಾರ ಅನ್ಮ್ಯೂಟ್ ಮಾಡಿ ಮಾತಾಡ್ತೀರಾ? ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನೆ ಯಾರಿಗ್ ಮಾಡ್ತೀರಾ? ದೇವರ ಧ್ಯಾನ. ದೇವರ ಧ್ಯಾನ. ಓಕೆ. ಗಾಡ್. ಪ್ರಾರ್ಥನೆ ಅಂದ್ರೆ ದೇವರ ಧ್ಯಾನ. ಓಕೆ. ಇನ್ನು ಯಾರ ಹೇಳ್ತೀರಾ? ಅನ್ಮ್ಯೂಟ್ ಮಾಡಿ ಯಾರ ಹೇಳ್ತೀರಾ? ಮ್ಯಾಮ್ ಕನೆಕ್ಷನ್ ಬಿಟ್ವೀನ್ ಗಾಡ್ ಅಂಡ್ ಅಸ್ ಮ್ಯಾಮ್. ಒಬ್ಬೊಬ್ರೆ ಮಾತಾಡಿ. ಕನೆಕ್ಷನ್ ಬಿಟ್ವೀನ್ ಗಾಡ್ ಅಂಡ್ ಅಸ್. ಓಕೆ. ಸಂಕಲ್ಪ ಮಾಡೋದು, ಪ್ರಾರ್ಥನೆ ಮಾಡೋದು, ಸಂಕಲ್ಪ ಮಾಡೋದು. ಓಕೆ, ಆಯ್ತು. ನಾನೀಗ ಹೇಳ್ತೀನಿ. ಎಲ್ಲರನ್ನು ಮ್ಯೂಟ್ ಮಾಡ್ತಾ ಇದ್ದೀನಿ, ಸೊ ಯಾರು ಮಧ್ಯದಲ್ಲಿ ಮಾತಾಡಬಾರ್ದು ಅಂತ. ಓಕೆ. ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನೆ ಅಂದ್ರೆ ಹೈಯೆಸ್ಟ್ ಎನರ್ಜಿ, ಅಂದ್ರೆ ಸೃಷ್ಟಿಕರ್ತ ಕಾಸ್ಮಿಕ್ ಎನರ್ಜಿ ಅಂದ್ರೆ ಪರಮಾತ್ಮ. ಪರಮಾತ್ಮ ಯಾವ ರೂಪದಲ್ಲಿ ಇದ್ದಾನೆ? ನಾವ್ ಯಾವ ಸ್ವರೂಪದಲ್ಲಿ ನಾವು ಅವ್ರನ್ನ ಕಲ್ಪನೆ ಮಾಡ್ಕೋತೀವೋ ಆ ಸ್ವರೂಪದಲ್ಲಿದ್ದಾನೆ. ಈಗ ನೀವು ಲಲಿತಾದೇವಿ ಅಂತ ನೀವು ಕಲ್ಪನೆ ಮಾಡ್ಕೊಂಡ್ರೆ ದೇವರು, ಆ ಶಕ್ತಿ ಲಲಿತೆ ರೂಪದಲ್ಲಿ ನಿಮಗೆ ಕಾಣಿಸುತ್ತೆ. ಅದೇ ನೀವು ಒಂದ್ ಯೋಚನೆ ಮಾಡಿ, ದೇವರು ಒಬ್ಬನೇ, ನಾಮ ಹಲವು. ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ, ಈಗ ನನ್ ಮಕ್ಳು ಅಮ್ಮ ಅಂತಾರೆ, ಮಮ್ಮಿ ಅಂತಾರೆ. ಆದ್ರೆ ನೀವು ಕೆಲವರು ಸೌಮ್ಯ ಅಂತೀರಾ, ಕೆಲವರು ಗುರು ಅಂತಾರೆ, ಕೆಲವರು ನಮ್ಮ ಅಮ್ಮನ್ ಕೇಳಿದ್ರೆ ಮಗಳೇ ಅಂತಾರೆ. ಸೊ ನಾನ್ ಒಬ್ಳೆ, ದೇವ್ರ ಒಬ್ರೇನೆ, ಆದ್ರೆ ನಾಮ ಹಲವು. ಅರ್ಥ ಆಯ್ತಾ? ನೀವ್ ರಾಮ ಅನ್ಬೋದು, ಕೃಷ್ಣ ಅನ್ಬೋದು, ಲಲಿತಾ ದೇವಿ ಅನ್ಬೋದು, ಇಲ್ಲ ಏನೇ ಒಂದು ಹೆಸರು ಕೊಟ್ರುನು ಆ ಸೂಪರ್ ನ್ಯಾಚುರಲ್ ಪವರ್ ಅಂದ್ರೆ ಆ ಶಕ್ತಿ ಒಂದೇನೆ. ಆ ಶಕ್ತಿ ಜೊತೆ ನೀವು ಮಾತಾಡೋದು, ಕಮ್ಯುನಿಕೇಟ್ ಮಾಡೋದು. ಅಂದ್ರೆ ಪ್ರಾರ್ಥನೆ ಅಂದ್ರೆ ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಬೇಡದಲ್ಲ, ಬೇಡ್ಕೊಡೋದು ಒಂದು ಭಾಗ. ಅಂದ್ರೆ ಗೈಡೆನ್ಸ್ ಕೇಳೋದು. ನಿಮ್ಮ ಕಷ್ಟ ಸುಖನ ಯಾರ ಹತ್ರ ಹೇಳ್ಕೊತೀರಾ? ದೇವ್ರ ಹತ್ರ ಹೇಳ್ಕೊತೀವ. ದೇವ್ರು ಅಂದ್ರೆ ಸೂಪರ್ ನ್ಯಾಚುರಲ್ ಪವರ್. ಆಯ್ತಾ? ಒಂದು ಅದು ಸೂಪರ್ ನ್ಯಾಚುರಲ್. ದೇವ್ರ ಹತ್ರ ಏನಕ್ ಮಾತಾಡ್ತೀರಾ? ದೇವ್ರ ಹತ್ರ ಫಸ್ಟ್ ನಿಮ್ ಕಷ್ಟನ ಹೇಳ್ಕೊತೀರಾ, ಇಲ್ಲ ನಿಮ್ ಸುಖನ ಹೇಳ್ಕೊತೀರಾ, ಇಲ್ಲ ಥ್ಯಾಂಕ್ಸ್ ಹೇಳ್ತೀರಾ, ಫ್ರೆಂಡ್ ಮಾಡ್ಕೋತೀರಾ. ದೇವ್ರನ್ನ ಫ್ರೆಂಡ್ ಮಾಡ್ಕೋಬೇಕು. ದೇವ್ರನ್ನ ಫ್ರೆಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮ್ ಮೈಂಡಿಗೆ ಗೊತ್ತಾ? ಪ್ರಾರ್ಥನೆ ಡೈಲಿ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ? ಯಾರು ರಿಪ್ಲೈ ಮಾಡ್ತೀರಾ? ಇಲ್ಲ ಅನ್ಮ್ಯೂಟ್ ಮಾಡಿ ಮಾತಾಡಿ. ಡೈಲಿ ಪ್ರೇಯರ್ ಮಾಡಿದ್ರೆ, ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ? ಏನ್ ಬೆನಿಫಿಟ್ ಸಿಗುತ್ತೆ ಗೊತ್ತಾ? ಯಾರು ಅನ್ಮ್ಯೂಟ್ ಮಾಡಿ ಮಾತಾಡ್ತೀರಾ? ಆರ್ ಯು ವಾಂಟ್ ಟು ರೆಸ್ಪಾಂಡ್? ಇಫ್ ಯು ಡೂ ಅಂದ್ರೆ ಡೈಲಿ ಇಫ್ ಯು ಪ್ರೇ ಟು ಗಾಡ್ ಆರ್ ಪ್ರಾಕ್ಟೀಸ್ ಪ್ರೇಯರ್, ವಾಟ್ ವಿಲ್ ಹ್ಯಾಪನ್? ಎಮೋಷನಲಿ ನಿಮಗೆ ಯಾರೋ ಒಬ್ರು ಇದಾರೆ, ನನ್ ಮಾತ್ ಕೇಳ್ತಾ ಇದ್ದಾರೆ, ಅವಾಗ ಏನಾಗುತ್ತೆ? ನಿಮ್ ಮನ್ಸಿನ ಭಾರ ಎಲ್ಲ ಇಳಿದೋಗುತ್ತೆ. ಅವಾಗ ನಿಮ್ಗೆ ಏನೋ ಒಂದು ನೆಮ್ಮದಿ, ಶಾಂತಿ, ಕಾಮ್ನೆಸ್, ಏನೋ ಒಂದು ಖುಷಿ, ಏನದು ನಂಬಿಕೆ, ದೇವ್ರ ಇದಾನೆ, ಇಲ್ಲ ಸೃಷ್ಟಿಕರ್ತ ಇದಾನೆ, ನನ್ ಕೈ ಹಿಡ್ಕೊಂಡು ನಡೆಸ್ತಾ ಇದ್ದಾನೆ. ಏನೋ ಒಂದು ಟೆನ್ಷನ್ ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಕಾನ್ಫಿಡೆನ್ಸ್ ಸಿಗುತ್ತೆ. ಏನೇ ಒಂದು ಕಷ್ಟ ಬರ್ಲಿ, ಸುಖ ಬರ್ಲಿ, ಅದನ್ನ ಮೆಟ್ಟಿ ನಿಲ್ಲೋ ಅಂತ ಒಂದು ಕರೇಜ್ ಬರುತ್ತೆ. ನಂಬ್ತೀರಾ?
ಪ್ರಾರ್ಥನೆ ಡೈಲಿ ಮಾಡ್ಬೇಕು. ಪ್ರಾರ್ಥನೆ ಡೈಲಿ ಮಾಡಿದ್ರೆ ಮೈಂಡ್, ಮೆಂಟಲ್ ಹೆಲ್ತ್, ಮೈಂಡ್ ಕಂಟ್ರೋಲಿಗೆ ಬರುತ್ತೆ. ನೀವ್ ಯಾವಾಗ್ಲೂ ನೆಗೆಟಿವ್ ಯೋಚನೆ ಮಾಡ್ತಾ ಇರೋದು ಪಾಸಿಟಿವ್ ಕಡೆ ತಿರುಗುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಗ್ರಾಟಿಟ್ಯೂಡ್ ಪ್ರೇಯರ್. ಗ್ರಾಟಿಟ್ಯೂಡ್ ಅಂದ್ರೆ ಏನು? ಇರೋದನ್ನ ಜೀವನದಲ್ಲಿ ಆಗ್ಲೇ ಇರೋದನ್ನ ಅಪ್ರಿಶಿಯೇಟ್ ಮಾಡೋದು, ಇರೋದಕ್ಕೆ ಥ್ಯಾಂಕ್ಸ್ ಹೇಳೋದು. ಇರೋದಕ್ಕೆ, ನಿಮ್ ಜೀವನದಲ್ಲಿ ಇರೋದಕ್ಕೆ, ಇಲ್ದಿರೋದಕ್ಕಲ್ಲ. ಇಲ್ದಿರೋದನ್ನ ಕೇಳೋದಲ್ಲ, ಇರೋದಕ್ಕೆ. ಅಂದ್ರೆ ಈಗ ನಿಮ್ಗೊಂದು ಏನಾದ್ರು ದೇಹದ ಅಂಗಾಂಗಗಳು ಕೊಟ್ಟಿದ್ದಾನೆ, ಕಿವಿ ಕೇಳ್ತಾ ಇದೆ, ಕಣ್ ಕೇಳ್ತಾ ಇದೆ, ವಾಟ್ಸಪ್ ಅಲ್ಲಿ ಝೂಮ್ ಅಲ್ಲಿ ಲಾಗಿನ್ ಆಗಿದ್ದೀರಾ, ಮೊಬೈಲ್ ಸಿಕ್ಕಿದೆ, ಮೊಬೈಲ್ ದೇವ್ರು ಕೊಟ್ಟಿದ್ದಾನೆ, ಯಾರೋ ಝೂಮ್ ಆಪ್ ನ ಇನ್ಸ್ಟಾಲ್ ಮಾಡಿದ್ದಾರೆ, ಝೂಮ್ ಆಪ್ ನ ಕಂಡಿಡ್ದಿದ್ದಾರೆ. ನಿಮ್ಗೆ ಅದಕ್ಕೆ ಕೃತಜ್ಞತೆ ಇದೆಯಾ? ಕೃತಜ್ಞತೆಯಿಂದ ಥ್ಯಾಂಕ್ಸ್ ಹೇಳಿದ್ದೀರಾ? ನಿಮ್ಮ ಅಪ್ಪ ಅಮ್ಮಂಗ್ ಥ್ಯಾಂಕ್ಸ್ ಹೇಳಿದ್ದೀರಾ? ನಿಮ್ ಸುತ್ತಮುತ್ತ ನೀವು ತಿನ್ನೋ ಊಟಕ್ಕೆ ಥ್ಯಾಂಕ್ಸ್ ಹೇಳಿದ್ದೀರಾ? ನಾನು ಗ್ರಾಟಿಟ್ಯೂಡ್ ಪ್ರೇಯರ್ ಎಷ್ಟು ಚೆನ್ನಾಗಿ ಕೇಳಿದ್ದೀರಾ? ಅಂದ್ರೆ ಗ್ರಾಟಿಟ್ಯೂಡ್ ಪ್ರೇಯರ್ ಯೂಶಲಿ ವಾರ ವಾರ ಕ್ಲಾಸಲ್ಲಿ ಮಾಡಿಸ್ತೀನಿ. ಗ್ರಾಟಿಟ್ಯೂಡ್ ಪ್ರೇಯರ್ ಅಂದ್ರೆ ನೀವ್ ಇರೋದಕ್ಕೆ ಥ್ಯಾಂಕ್ಸ್ ಹೇಳೋದು. ಮತ್ತೆ ಯು ಹರ್ಡ್ ಅಂದ್ರೆ ಓಕೆ. ಈ ಕ್ಲಾಸಲ್ಲೂ ನಾನು ಯೂಶಲಿ ಎವ್ರಿ ವಾರ, ಪ್ರತಿ ವಾರದಲ್ಲಿ ಮಾಡಿಸ್ತಾ ಇದ್ದೀನಿ. ನಾನ್ ಮಾಡಿಸ್ಲಿ ಬಿಡ್ಲಿ, ನಾನ್ ಸಿಗೋದು ಬರೀ ಟ್ಯೂಸ್ಡೇ ಒಂದೇ ದಿವಸ. ಬಟ್ ನೀವು ಡೈಲಿ ಆ ಗ್ರಾಟಿಟ್ಯೂಡ್ ಪ್ರೇಯರ್ ಧ್ಯಾನದ ಮೂಲಕ 10 ನಿಮಿಷ ಪ್ರಾರ್ಥನೆ ಮಾಡಿದ್ರೆ, ಗ್ರಾಟಿಟ್ಯೂಡ್ ಪ್ರೇಯರ್ ಅಂದ್ರೆ ಇರೋದಕ್ಕೆ ಪಾಸಿಟಿವ್, ನಿಮ್ಮ ಒಂದು ಬ್ರೈನ್, ಮೈಂಡ್ ಪಾಸಿಟಿವ್ ಕಡೆ ಶಿಫ್ಟ್ ಆಗುತ್ತೆ. ಪಾಸಿಟಿವ್ ಕಡೆ ಶಿಫ್ಟ್ ಆದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಹೇಳ್ತಾರೆ, ವೇರ್ ಯೋರ್ ಅಟೆನ್ಷನ್ ಗೋಸ್. ಅಂದ್ರೆ ನಿಮ್ಮ ಒಂದು ಫೋಕಸ್, ಅಟೆನ್ಷನ್ ಎಲ್ಲಿ ಹೋಗುತ್ತೋ ಅಲ್ಲಿ ಎನರ್ಜಿ ಹರಿಯುತ್ತೆ. ಅಂದ್ರೆ ಅಲ್ಲಿ ಶಕ್ತಿ ಹರಿಯುತ್ತೆ. ಶಕ್ತಿ ಹರಿದಿ ಅದು ಬೆಳೆಯುತ್ತೆ. ವೇರ್ ಯೋರ್ ಅಟೆನ್ಷನ್ ಗೋಸ್, ಎನರ್ಜಿ ಫ್ಲೋಸ್ ಅಂಡ್ ಇಟ್ ಗ್ರೋಸ್. ಅಂದ್ರೆ ನೀವು ಯಾವ ಕಡೆ ನಿಮ್ಮ ಫೋಕಸ್ ನ ಮೂವ್ ಮಾಡ್ತಿರೋ ಆ ಕಡೆ ಶಕ್ತಿ ಹರಿಯುತ್ತೆ ಮತ್ತು ಅದು ಬೆಳೆಯುತ್ತೆ. ಅಂದ್ರೆ ನಿಮ್ ಜೀವನದಲ್ಲಿ ಇರೋದಕ್ಕೆ ಸಣ್ಣ ವಿಷಯ, ನಿಮ್ ಮನೇಲಿ ನಿಮ್ಮ ವೈಫ್ ಅಡ್ಗೆ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರ, ಚೆನ್ನಾಗಿದ್ಯಾ ಅಂತ ಅಪ್ರಿಶಿಯೇಟ್ ಪ್ರೀತಿಯಿಂದ ಮನ್ಸಿಂದ ಮಾಡಿದ್ರ, ನಿಮ್ ಮಕ್ಳು ನಿಮಗ್ ಖುಷಿ ಕೊಟ್ಟಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರ. ಪ್ರತಿಯೊಂದಕ್ಕೂ ನಿಮ್ ಪ್ರಾರ್ಥನೆಯಲ್ಲಿ ನಿಮ್ ಸುತ್ತಮುತ್ತ ಇರೋರು ಲೋಕ ಸಮಸ್ತ ಸುಖಿನೋ ಭವಂತು. ನೀವ್ ಹೆಂಗೆ ಹೋಟೆಲ್ಗೆ ಹೋಗಿ ಮೆನ್ಯೂ ಕಾರ್ಡ್ ಅಲ್ಲಿ ಡೀಟೇಲ್ಡ್ ಆಗಿ ನನ್ಗೆ ಇವತ್ತು ಇಡ್ಲಿ ವಡಾನೇ ಬೇಕು, ವಡಾಗೆ ಡಿಪ್ಪೆ ಇರ್ಬೇಕು, ಇಲ್ಲ ಸಾಂಬಾರ್ ಇರ್ಬೇಕು, ಇಲ್ಲ ಮಸಾಲಾ ದೋಸೆನೇ ಇರ್ಬೇಕು, ಇಲ್ಲ ಆನಿಯನ್ ದೋಸೆನೇ ಇರ್ಬೇಕು ಅಂತ ಹೆಂಗೆ ಡೀಟೇಲ್ಡ್ ಆಗಿ ಆರ್ಡರ್ ಮಾಡ್ತಿರೋ, ಅದೇ ತರ ಡೀಟೇಲ್ಡ್ ಆಗಿ ಥ್ಯಾಂಕ್ಸ್ ಹೇಳದ್ ಕಲೀರಿ. ಅವಾಗ ನಿಮ್ ಜೀವನದಲ್ಲಿ ನೀವು ಶಿಫ್ಟ್ ಕಾಣ್ತೀರಾ. ಒಪ್ತೀರಾ? ನಿಮ್ ಜೀವನದಲ್ಲಿ ನೀವು ಆ ಶಿಫ್ಟ್ ನ ಕಾಣ್ತೀರಾ. ನಾನ್ ಪ್ರಾರ್ಥನೆ ಮಾಡಿದೆ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ದೇವ್ರೆ, ಎಲ್ಲ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಒಂದ್ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಪ್ರಾರ್ಥನೆ ಮಾಡಿ ಹೊಟ್ಟೋಗೋದಲ್ಲ. ನೀವ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ, ನೀವೆಷ್ಟು ಡೀಟೇಲ್ಡ್ ಆಗಿ ಕೃತಜ್ಞತೆ ಭಾವದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಅಷ್ಟೇ ಡೀಟೇಲ್ಡ್ ಆಗಿ ನೀವು ಸೃಷ್ಟಿಕರ್ತನ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ. ಅರ್ಥ ಆಯ್ತಾ? ಆ ಕನೆಕ್ಷನ್ ಇದ್ರೆ ನೀವು ಮನ್ಸಲ್ಲಿ ಏನ್ ಅನ್ಕೋತಿರೋ ಅದೆಲ್ಲ ತಾನಾಗೆ ತಾನು ಆಗ್ತಾ ಹೋಗುತ್ತೆ. ಕಷ್ಟ ಬರ್ಲಿ ಸುಖ ಬರ್ಲಿ ನಿಮ್ಗೆ ಅದನ್ನ ಜಯಿಸೋ ಅಂತ ಮನಸ್ಥಿತಿ ಇರುತ್ತೆ, ಶಕ್ತಿ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, ಕರೇಜ್ ಇರುತ್ತೆ. ಸೊ ಯದ್ಭಾವಂ ತದ್ಭವತಿ, ರೂಪೇಕ್ಷು ಕೋದಂಡ. ಅಂದ್ರೆ ಯದ್ಭಾವಂ ತದ್ಭವತಿನೂ ಆಗುತ್ತೆ. ನೀವ್ ಹೆಂಗೆ ನಿಮ್ ಕಲ್ಪನೆ ಹೆಂಗ್ ಮಾಡ್ಕೋತಿರೋ ದೇವ್ರ ಅದೇ ರೀತಿಲಿ ಪ್ರತ್ಯಕ್ಷ ಆಗ್ತಾ ಇರ್ತಾನೆ. ಅದಲ್ದಿರ ನೀವೇನ್ ಮಾತಾಡ್ತಿರೋ ನಿಮ್ಮ ವಾಯ್ಸ್, ಅಂದ್ರೆ ನಿಮ್ಮ ವಾಯ್ಸ್ಗೆ ಏನಂತಾರೆ ಕನ್ನಡದಲ್ಲಿ, ನಿಮ್ ಧ್ವನಿಗೆ ಆ ಶಕ್ತಿ ಇರುತ್ತೆ, ಆ ವೈಬ್ರೇಷನ್ ಇರುತ್ತೆ. ನಿಮ್ ಬಾಯಿಂದ ಏನ್ ಬರುತ್ತೋ, ನಿಮ್ ಕಂಠದಿಂದ ಏನ್ ಬರುತ್ತೋ ಅದೆಲ್ಲ ನಿಜ ಆಗ್ತಾ ಹೋಗುತ್ತೆ. ಭುಜದ ಮೇಲೆ ಹಸ್ತು ದೇವತೆಗಳು ಇರ್ತಾರೆ, ಹಸ್ತು ಅಂತ ಇರ್ತಾರೆ. ಎವ್ರಿಥಿಂಗ್ ವಿಲ್ ಯೋರ್ ವೈಬ್ರೇಷನ್, ನಿಮ್ ಧ್ವನಿದು ವೈಬ್ರೇಷನ್ ಇಂದ ಅದು ಅಟ್ರಾಕ್ಟ್ ಆಗುತ್ತೆ ಸೃಷ್ಟಿಯಿಂದ. ಸೃಷ್ಟಿ ಅಂದ್ರೆ ಬರೀ ನೀವೊಬ್ರೇ ಅಲ್ಲ,
ನಿಮಗೆ ಕಣ್ಣಿಗೆ ಕಾಣ್ದಿರೋದು, ಕಿವಿ ಕೇಳಿಸ್ದಿರೋದು ತುಂಬಾ ಅಗಾಧವಾಗಿದೆ. ನೀವ್ ಯಾವಾಗ ಈ ಗ್ರಾಟಿಟ್ಯೂಡ್ ಪ್ರೇಯರ್ನ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಕೃತಜ್ಞತೆ ಭಾವದಲ್ಲಿ ಇರೋಕ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ ಮೈಂಡ್ ನೆಗೆಟಿವ್ಸ್ ಎಲ್ಲ ಎರೇಸ್ ಆಗ್ತಾ ಹೋಗುತ್ತೆ, ಮೈಂಡ್ ಕಂಟ್ರೋಲಿಗೆ ಬರುತ್ತೆ. ಬರೀ ಮೈಂಡ್ ಒಂದೇ ಅಲ್ಲ, ನೆಕ್ಸ್ಟ್ ವರ್ಡ್ ಇರೋದು ಪಂಚ ತನ್ಮಾತ್ರ ಸಹಾಯಕ. ಪಂಚ ತನ್ಮಾತ್ರ ಸಹಾಯಕ ಅಂದ್ರೆ 5 ಸೆನ್ಸಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. 5 ಸೆನ್ಸಸ್ ಅಂದ್ರೆ ಟೇಸ್ಟ್, ಟೇಸ್ಟ್ ನೀವೇನ್ ಊಟ ಮಾಡ್ತೀರಾ ಅದು ಕಂಟ್ರೋಲ್ ಅಲ್ಲಿ ಇರ್ಬೇಕು. ಯಾವಾಗ್ಲೂ ನನ್ಗೆ ಉಪ್ಪು ಹುಳಿ ನಾನ್ ವೆಜ್ ಅದು ಇದು ನನ್ಗೆ ಆ ವೆರೈಟಿ ಬೇಕು ಈ ವೆರೈಟಿ ಬೇಕು ಅಂತ ಹೇಳೋದಲ್ಲ. ಪಂಚ ತನ್ಮಾತ್ರ ಸಹಾಯಕ. ಫಸ್ಟ್ ಟೇಸ್ಟ್, ನಿಮಗೆ ಉಪ್ಪು ಮೀಡಿಯಂ ಆಗಿರ್ಬೇಕು. ಅತಿಯಾಗಿ ಏನು ಮಾಡಬಾರ್ದು, ಅತಿಯಾಗಿ ಊಟನೂ ಮಾಡಬಾರ್ದು, ಅತಿಯಾಗಿ ಏನು ಬಿಡ್ಲೂಬಾರ್ದು. ಆದಷ್ಟು ಸಾತ್ವಿಕವಾದ ಊಟ ಮಾಡಿದ್ರೆ ಬೆಸ್ಟ್. ಅತಿ ಟೇಸ್ಟ್, ನನ್ಗೆ ಇವತ್ತು ಮಸಾಲೆ ದೋಸೆ ತಿನ್ಬಿಡ್ಬೇಕು. ಸೊ ಆ ಕಂಟ್ರೋಲ್, ಮೈಂಡ್ ಕಂಟ್ರೋಲ್. ಪಂಚ ತನ್ಮಾತ್ರ ಸಹಾಯಕ ಅಂದ್ರೆ ದೇವಿ ಹತ್ರ 5 ಬಾಣಗಳಿರುತ್ತೆ. 5 ಬಾಣದಲ್ಲಿ 5 ಊದ್ ಬಾಣ ಇರುತ್ತೆ. ಆ ಊದ್ ಬಾಣದಲ್ಲಿ ಒಂದ್ ಕೈಯಲ್ಲಿ 5 ಊದ್ ಬಾಣ, ಒಂದು ತಾವ್ರೆ ಊದ್ ಬಾಣ, ಇನ್ನೂ 4 ತರದ ಊದ್ ಬಾಣ. ಆ ಊದ್ ಬಾಣನ ಬಿಟ್ಟು ನಮ್ಗೆ 5 ಸೆನ್ಸಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳೋದನ್ನ ಕಲಿಸ್ತಾಳೆ. ಅದಲ್ದಿರ ಅದನ್ನ 5 ಸೆನ್ಸಸ್ ನ ಕಂಟ್ರೋಲ್ ಮಾಡಿರೋರು ಏನ್ ಬೇಕಾದ್ರೂ ಜಯಿಸಬಹುದು ಜೀವನದಲ್ಲಿ, ಆಯ್ತಾ? ಸೊ ಬರೀ ಸೆನ್ಸಸ್. ಆಮೇಲೆ ಕಣ್ಣಿಂದ ನಾವೇನ್ ನೋಡ್ತೀವೋ, ಕೆಟ್ಟದ್ ನೋಡ್ತಾ ಇದ್ರೆ ಕೆಟ್ಟದೇ ನಮ್ ಮೈಂಡಿಗೆ ಊಟ ಆಗಿ ಹೋಗ್ತಾ ಇರುತ್ತೆ. ನಾವೇನ್ ನೋಡ್ತೀವಿ ರೀಲ್ಸ್ ಅಲ್ಲಿ, ನ್ಯೂಸ್ ಬೇಕು, ಎಲ್ಲಿ ಕೆಟ್ಟದ್ ನಡೀತಾ ಇದೆಯೋ ಆ ವಿಚಾರ ಮಾತಾಡ್ಬೇಕು ನಾವು, ಅಲ್ವಾ? ಒಪ್ತೀರಾ? ಫಸ್ಟ್ ಮಾತಾಡೋದೆ ಒಳ್ಳೇದ್ ನಡೀತಾ ಇರೋದ್ ಮಾತಾಡಲ್ಲ. ಓ ಅಲ್ಲಿ ಇದಾಯ್ತು, ಬಾಂಬ್ ಬ್ಲಾಸ್ಟ್ ಆಯ್ತು, ಅಲ್ಲಿ ಇದು ಏನದು ಈ ನ್ಯೂಸ್ ಅಲ್ಲಿ ಇದು ಕೆಟ್ಟದಾಯ್ತು, ಆ ರಿಲಿಜನ್, ಆ ಹಿಂದೂ, ಅದು ಇದು ಬರೀ ಏನ್ ಮಾತಾಡ್ತೀವಿ? ಬೈ ಡಿಫಾಲ್ಟ್ ನಾವು ಕೆಟ್ಟದ್ರ ಬಗ್ಗೆನೆ ಅದೇ ಸೃಷ್ಟಿಲಿ ಎಷ್ಟು ಒಳ್ಳೇದಿದೆ, ಎಷ್ಟು ಒಳ್ಳೇದಾಗ್ತಾ ಇದೆ, ಎಷ್ಟು ಮಿರಾಕ್ಯುಲಸ್ ಆಗಿ, ಅಂದ್ರೆ ಎಷ್ಟು ಅದ್ಭುತ ಇದೆ ಸೃಷ್ಟಿಲಿ. ಒಳ್ಳೆ ಜನನು ಇದಾರೆ, ಒಳ್ಳೇದ್ರ ಬಗ್ಗೆನು ಒಳ್ಳೇದು ನಡೀತಾ ಇದೆ. ಒಳ್ಳೇದ್ರ ಬಗ್ಗೆ ನೀವು ಮಾತಾಡ್ತೀರಾ? ಬಾರಿ ಕಮ್ಮಿ. ರೀಲ್ಸ್ ಅಲ್ಲೂ ಅಷ್ಟೇ, ಎಲ್ಲ ಬರೀ ಯೂಶಲಿ ಇಂಟ್ರೆಸ್ಟಿಂಗ್ ಬೇಕು, ಗಾಸಿಪ್ ಟಾಪಿಕ್ ಬೇಕು, ಇಲ್ಲ ಏನ್ ನಡೀತಾ ಇದೆ ಬೇಕು. ಸೊ ನೀವೇನ್ ನೋಡ್ತಿರೋ ಅದು ಕಣ್ಣಿಗೆ ಊಟ. ಕಣ್ಣಿಂದ ಏನ್ ನೋಡ್ತಿರೋ ಅದೇ ತರ ನಿಮ್ಮ ಮೈಂಡಿಗೆ ಊಟ. ಅರ್ಥ ಆಯ್ತಾ? ನೀವ್ ದೇವಸ್ಥಾನಕ್ಕೆ ಹೋದ್ರೆ ಏನಕ್ಕೆ ಖುಷಿ ಆಗುತ್ತೆ ಹೇಳಿ? ಬಾಯಿಂದ ಪ್ರಸಾದ ತಿಂತೀರಾ, ಕಣ್ಣಿಂದ ದೇವರ ಅಲಂಕಾರ ನೋಡ್ತೀರಾ, ಅಭಿಷೇಕ ನೋಡ್ತೀರಾ, ಅದಕ್ಕೆ ನಿಮ್ಗೆ ಏನೋ ಒಂಥರ ಖುಷಿ ಅನ್ಸುತ್ತೆ. ಕಿವಿಯಿಂದ ಏನ್ ಕೇಳ್ತೀರಾ? ಕಿವಿಯಿಂದ ದೇವಸ್ಥಾನದಲ್ಲಿ ನಾದ ಕೇಳ್ತೀರಾ, ಗಂಟೆ ನಾದ ಕೇಳ್ತೀರಾ, ಆಮೇಲೆ ಏನದು ಮಂಗಳವಾದ ವಾದ್ಯ ಕೇಳ್ತೀರಾ. ಸೊ ಅದಕ್ಕೆ ನಿಮ್ಗೆ ಖುಷಿ ಆಗುತ್ತೆ. ಆದ್ರೆ ನೀವ್ ಮನೇಲಿ ಇದ್ರೆ ಬರೀ ಅವ್ರೇನ್ ಮಾಡಿದ್ರು, ಪಕ್ಕದ ಮನೆಯವ್ರು ಏನ್ ಮಾಡಿದ್ರು, ಈ ಕಡೆ ಮನೆಯವ್ರು ಏನ್ ಮಾಡಿದ್ರು, ಆಫೀಸಲ್ಲಿ ಏನ್ ಕೆಲ್ಸ, ಯಾರ ಬಗ್ಗೆ ಏನ್ ಮಾತಾಡಿದ್ರು, ಇಲ್ಲ ರೀಲ್ಸ್ ಅಲ್ಲಿ ನೋಟದ ಜೊತೆ ಕಿವಿಗೂ ಹೋಗ್ತಾ ಇರುತ್ತೆ, ಅದು ಫುಡ್ ಆಗುತ್ತೆ ಮೈಂಡಿಗೆ, ಆಯ್ತಾ? ಆಮೇಲೆ ನೆಕ್ಸ್ಟ್ ಒನ್ ಸ್ಪರ್ಶ. ದೇವಸ್ಥಾನಕ್ಕೆ ಹೋದ್ರೆ ಸ್ಪರ್ಶ ಮಾಡ್ತೀರಾ, ಕಾಲ್ ಮುಗಿತೀರಾ, ನಮಸ್ಕಾರ ಮಾಡ್ತೀರಾ. ಸೊ ಸ್ಪರ್ಶನು ತುಂಬಾ ಇಂಪಾರ್ಟೆಂಟ್, ಆಯ್ತಾ? 5 ಸೆನ್ಸಸ್ ಅಲ್ಲಿ ಸ್ಪರ್ಶ, ನೀವ್ ಯಾರನ್ನ ಮುಟ್ತೀರಾ, ಯಾರ ಜೊತೆ ಸಂಪರ್ಕ ಇಟ್ಕೋತೀರಾ, ಅದೂನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕಿವಿ ಕೇಳೋದು, 5 ಸೆನ್ಸಸ್ ಏನೇನು, ಟೇಸ್ಟು, ಐಸು, ನೋಸು, ಟೇಸ್ಟು, ಐಸು, ರುಚಿ, ದೇವ್ರ ಪ್ರಸಾದ ತಗೊಳ್ಳೋದು, ತೀರ್ಥ ತಗೊಳ್ಳೋದು. ಅಲ್ಲ, ಗೊತ್ತಾಯ್ತು. ಆಮೇಲೆ ಇದು ಸ್ಪರ್ಶ 5 ಸೆನ್ಸಸ್, ಆಕ್ಚುಲಿ 5 ಇದೆ. ಇದು ಮೂಗಿಂದ ಸುವಾಸನೆ, ಸ್ಮೆಲ್. ಸೊ ನೀವೇನು ಪರಿಮಳ, ಏನು ದೇವಸ್ಥಾನಕ್ಕೆ ಹೋದಾಗ ಹೂವದ್ದು ಸುವಾಸನೆಯಿಂದನು ನಿಮ್ಗೆ ಮೈಂಡ್ ಏನಾರ ಡಿಪ್ರೆಸ್ ಆಗಿದ್ರೆ, ನಿಮ್ಗೆ ಏನೋ ಮನ್ಸಿಗೆ ಅಶಾಂತಿ ಇದ್ರೆ, ಒಳ್ಳೆ ಧೂಪ ಇಲ್ಲ ಅಗರಬತ್ತಿ, ನ್ಯಾಚುರಲ್ ಅಗರಬತ್ತಿ, ಅದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ಸುತ್ತಮುತ್ತ ಇರೋ ಅಂತ ಗಾಳಿ, ಅಂದ್ರೆ ಗಾಳಿನ ಅದು ಪ್ಯೂರಿಫೈ ಮಾಡುತ್ತೆ. ಸೊ ಅದೇ ನೀವು ಒಂದು
ಕೆಟ್ಟ ಸ್ಮೆಲ್ ಇರೋ ಕಡೆ ಹೋದ್ರೆ ಏನಾಗುತ್ತೆ, ನಿಮ್ಗೇನೋ ಒಂದು ಅಸಮಾಧಾನ ಅನ್ಸುತ್ತೆ. ಅದೇ ನೀವು ಸುಗಂಧ ಪರಿಮಳ ಭರಿತವಾದ ಒಂದ್ ಜಾಗಕ್ಕೆ ಹೋದ್ರೆ ನಿಮಗೇನೋ ಒಂದು ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಎಸ್ಪೆಷಲಿ ದೇವಸ್ಥಾನಕ್ಕೆ ಹೋದ್ರೆ ಹೂಗಳ್ದು ಪರಿಮಳ ಮತ್ತೆ ಗಂಧ, ಅಲ್ಲಿದು ಏನದು ಆ ಇದು ಏನದು ಕರ್ಪೂರ, ಪಂಚಕರ್ಪೂರ, ಅದ್ರದ್ದೆಲ್ಲ ಸುವಾಸನೆ ನಿಮ್ ಮೈಂಡಿಗೆ ನಿಮ್ಗೆ ಗೊತ್ತಿಲ್ದಂಗ್ ಹೋಗಿ 5 ಸೆನ್ಸಸ್ ಆಕ್ಟಿವೇಟ್ ಆಗಿ ನಿಮಗೆ ಖುಷಿ ಆಗುತ್ತೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ನೀವು ಜೀವನದಲ್ಲಿ ಏನ್ ಬೇಕಾರ ಸಾಧಿಸ್ತೀರಾ ಅಂತ. ಪಂಚ ತನ್ಮಾತ್ರೆ ಸಾಯಕ ದೇವಿಗೆ ಆ 5 ಬಾಣಗಳಿದೆ, ಹೂವಿನ ಬಾಣ. ಅದನ್ನು ದೇವಿ ನಮ್ಗೆ ಬಾಣ ಸಹ ಹೂವಿನ ಬಾಣ ಬಿಡ್ತಾ ಇದ್ದಾಳೆ. ಅದಲ್ದಿರ ಮನೋರೂಪೇಕ್ಷು ಕೋದಂಡ ಅಂದ್ರೆ ಕಬ್ಬಿನ ಜಲ್ಲೆಗೆ ಹೋಲಿಸ್ತಾ ಇದ್ದಾರೆ ಮೈಂಡ್ ನ. ಸೊ ನೀವ್ ಮೈಂಡ್ ನ ಎಷ್ಟು ಏನದು ಮಜ್ಗೆ ತರ ಕಡಿತೀರೋ ಅಷ್ಟು ಸ್ವೀಟ್ ಆಗಿ ಬೆಣ್ಣೆ ತರ ನಮಗೆ ಖುಷಿ ಬರುತ್ತೆ. ಆದ್ರೆ ಫಸ್ಟ್ ಕಡಿಬೇಕಾದ್ರೆ ನೋವಾಗುತ್ತೆ, ಕಲಿಬೇಕಾದ್ರೆ ನೋವಾಗುತ್ತೆ. ಅದಲ್ದಿರ ಕಬ್ಬಿಗೆ ಗಿಣ್ಣಿರುತ್ತೆ, ಅಂದ್ರೆ ಕಬ್ಬಲ್ಲಿ ಮಧ್ಯ ಗಂಟು ಇರುತ್ತಲ್ಲ, ಆ ಗಂಟನ್ನ ನಮ್ ದೇಹದಲ್ಲಿರೋ ಚಕ್ರಗಳಿಗೆ ಹೋಲಿಸಿದರೆ ಆ ಚಕ್ರಗಳಲ್ಲಿ ಇಂದ ನಮ್ಗೆ ಜ್ಞಾನೋದಯ ಆಗ್ಬೇಕು. ಈ ಮೆಡಿಟೇಷನ್ ಎಲ್ಲ ಮಾಡಿದಾಗ ನಮ್ಮಲ್ಲಿರೋ ಅಂತ ಶಕ್ತಿ ಇನ್ವೋಕ್ ಆಗುತ್ತೆ, ಅಂದ್ರೆ ಜಾಗೃತೆ ಆಗುತ್ತೆ. ಸೊ ಆ ಜಾಗೃತೆ ಆದಾಗ ಆ ಕಬ್ಬಿನ ಜಲ್ಲೆ ನೋಟ್ಸ್ಗೆ ಅಂದ್ರೆ ಗಂಟುಗಳಿಗೆ ಚಕ್ರ ರೂಪದಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಂದ್ ಕಡೆ. ಅದಲ್ದಿರ ಕಬ್ಬಿನ ಜಲ್ಲೆ ಮೇಲ್ಗಡೆ ಇದು ಗ್ರಾಸ್ ಅಂದ್ರೆ ಹುಲ್ಲಿರುತ್ತಲ್ಲ, ಅದನ್ನ ಸಹಸ್ರಾರ ಚಕ್ರಕ್ಕೆ ಹೋಲಿಸಿದ್ದಾರೆ. ಅಂದ್ರೆ ಸಹಸ್ರಾರ ಚಕ್ರ ತರ ಅದು ಅರಳಿದೆ ಕಬ್ಬಿನ ಜಲ್ಲೆ. ಸೊ ಅದು ನಮ್ ದೇಹಕ್ಕೂನು ಕಂಪೇರ್ ಮಾಡಿದ್ದಾರೆ. ಅದಲ್ದಿರ ಮೈಂಡಿಗೆ ಜಾಸ್ತಿ ಕಂಪೇರ್ ಮಾಡಿರೋದು. ಸೊ ನಮ್ ಮೆಂಟಲ್ ಹೆಲ್ತ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ ಮನ್ಸನ್ನ, ನಮ್ ಮೆದುಳನ್ನ, ನಮ್ ಮೈಂಡ್ ನ ಎಷ್ಟು ಆರೋಗ್ಯವಾಗಿ ಇಟ್ಕೋತಿರೋ, ಎಷ್ಟು ಬೇಡ್ದಿರೋದನ್ನೆಲ್ಲ ಬಿಟ್ಟು ನಮ್ ಕಂಟ್ರೋಲ್ ಅಲ್ಲಿ ಇರೋದನ್ನ ಮಾತ್ರ ನಾವ್ ಯಾವಾಗ ಯೋಚನೆ ಮಾಡ್ತೀವೋ ಅವಾಗ ನಮ್ ಜೀವನದಲ್ಲಿ ಸುಖ, ನೆಮ್ಮದಿ, ಸ್ಟ್ರೆಸ್ ಇರಲ್ಲ, ಆಂಗ್ಸೈಟಿ ಇರಲ್ಲ. ನಾವ್ ಇವಾಗ ಕರೆಂಟ್ಲಿ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಬೇರೆಯವ್ರ ಮೈಂಡ್ ನ ಕಂಟ್ರೋಲ್ ಮಾಡಕ್ ಹೋಗ್ತಾ ಇರ್ತೀವಿ. ಬೇರೆಯವ್ರು ಹಂಗ್ ಮಾಡಿದ್ರು, ಬೇರೆಯವ್ರು ಹಿಂಗ್ ಮಾಡಿದ್ರು, ಬೇರೆಯವ್ರಿಗೆ ಹುಷಾರಿಲ್ಲ, ಬೇರೆಯವ್ರು ಸತ್ತೋದ್ರು, ಬೇರೆಯವರು ಕೆಟ್ಟದ್ ಮಾತಾಡ್ತಾ ಇದ್ದಾರೆ, ಬೇರೆಯವರು ಹಿಂಗೊಬ್ರು ಕೈ ತೋರ್ಸಕ್ ಮುಂಚೆ 4 ಬೆರಳು ನಮ್ಮನ್ನ ತೋರಿಸ್ತಾ ಇದೆ. ಸೊ ನಾವು ನಮ್ಮನ್ ಮಾತ್ರ ಕಂಟ್ರೋಲ್ ಮಾಡ್ಕೊಳಕ್ ಆಗೋದು. ಬೇರೆಯವ್ರ ಪರಿಸ್ಥಿತಿ, ನಮ್ ಮನೇಲಿ ನಮ್ಮ ಯಜಮಾನ್ರು ಸರಿಯಾಗಿ ನೋಡ್ಕೊಳಲ್ಲ, ನಮ್ಮ ಮಕ್ಳು ಮಾತ್ ಕೇಳಲ್ಲ, ನಮ್ಮ ಅತ್ತೆ ಮಾವ ನಮ್ಮನ್ನ ಅಪ್ರಿಶಿಯೇಟ್ ಮಾಡಲ್ಲ, ನಮ್ಮ ಅಪ್ಪ ಅಮ್ಮ ನನ್ನನ್ನ ಅಪ್ರಿಶಿಯೇಟ್ ಮಾಡಲ್ಲ. ಇದೆಲ್ಲ ಕಾಮನ್ ಸ್ಟೇಟ್ಮೆಂಟ್ ಅಲ್ವಾ? ಅಗ್ರಿ ಮಾಡ್ತೀರಾ? ಎಸ್ ಅಂತ ಹೇಳಿ. ಸೊ ಯಾವ್ದು ನಿಮ್ ಕಂಟ್ರೋಲ್ ಅಲ್ಲಿ ಇದೆ? ನಿಮ್ ಕಂಟ್ರೋಲ್ ಅಲ್ಲಿ ಇರೋದು ಬರೀ ನಿಮ್ಮ ಮನಸ್ಥಿತಿ, ನಿಮ್ಮ ಮೆಂಟಲ್ ಹೆಲ್ತ್. ಸೊ ನಿಮ್ ಮೆಂಟಲ್ ಹೆಲ್ತ್ಗೆ ನೀವು ಡೈಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಡೈಲಿ ಗ್ರಾಟಿಟ್ಯೂಡ್ ಪ್ರೇಯರ್ ಮಾಡ್ತಾ ಇದ್ದೀರಾ, ಡೈಲಿ ಧ್ಯಾನ ಮಾಡ್ತಾ ಇದ್ದೀರಾ, ಡೈಲಿ ಜಪ ಮಾಡ್ತಾ ಇದ್ದೀರಾ, ಅದೆಲ್ಲ ಮಾಡ್ತಾ ಇದ್ದೀರಾ ಅಂತ ಫಸ್ಟ್ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ನಿಮಗೆ ಬೇರೆಯವರು ಟ್ರಿಗರ್ ಮಾಡಿದ್ರೆ, ಅಂದ್ರೆ ಏನಾರ ಕೆಟ್ಟದ್ ಹೇಳಿದ್ರೆ ನಿಮಗ್ ಕೋಪ ಬರ್ತಾ ಇದ್ರೆ ಯಾರ್ದು ಪ್ರಾಬ್ಲಮ್ಮು? ಕೋಪ ಬರ್ಸ್ದಂಗ್ ಮಾಡ್ದವ್ರದಲ್ಲ ಪ್ರಾಬ್ಲಮ್ಮು, ಕೋಪ ಮಾಡ್ಕೊಂಡಿರೋರ್ ಪ್ರಾಬ್ಲಮ್. ಯಾಕಂದ್ರೆ ನಿಮಗ್ ಕೋಪ ಬರ್ತಾ ಇರೋದು. ಸೊ ಕೋಪ ಎಲ್ಲಿಂದ ಬರ್ತಾ ಇರೋದು? ನಿಮ್ಮ ಒಳಗಿಂದ ಬರ್ತಾ ಇರೋದು. ಸೊ ನೀವ್ ವರ್ಕ್ ಮಾಡ್ಬೇಕಾಗಿರೋದು. ಯಾರೇ ಬಂದು ನಿಮ್ಮ ಒಂದು ಅಂದ್ರೆ ನಿಮ್ಮ ಒಂದು ಕವಚನ ಪೆನೆಟ್ರೇಟ್ ಮಾಡೋದಕ್ಕಾಗಲ್ಲ. ನೀವು ಮೆಡಿಟೇಷನ್, ಧ್ಯಾನ, ಕೃತಜ್ಞತೆ ಭಾವದಿಂದ ಬದುಕಿದ್ರೆ ನಿಮ್ಮ ಮನ್ಸಿನ ಸ್ಥಿತಿನ ಯಾರು ಡಿಸ್ಟರ್ಬ್ ಮಾಡೋದಕ್ ಆಗೋದಿಲ್ಲ. ಅದು ಬರೋದು ಪ್ರಾಕ್ಟೀಸ್ ಇಂದ, ಒಂದ್ ದಿವಸದಿಂದ ಬರಲ್ಲ. ಆಯ್ತಾ? ನಿಜ ಅರುಣ ಪ್ರಭಾಪುರ ಮಜ್ಜದ್ ಬ್ರಹ್ಮಾಂಡ ಮಂಡಳ. ನಿಜ ಅರುಣ ಅಂದ್ರೆ ಅಂದ್ರೆ ತುಂಬಾ ಪ್ರಕಾಶಮಾನವಾಗಿರೋ ಅಂತ ಬೆಳಕು. ಅರುಣ ಅಂದ್ರೆ ಬೆಳಗಿನ ಜಾವ ಸೂರ್ಯನ್ ಅರುಣೋದಯ ಆಗುತ್ತಲ್ಲ. ಸೊ ನಿಜ ಅರುಣ ಪ್ರಭಾಪುರ ಅಂದ್ರೆ ತನ್ನ ಒಂದು ಬೆಳಕನ್ನ ಸೂರ್ಯ ದೇವಿ ಬೆಳಕು ಎಷ್ಟು ಉದ್ಯದ್ಭಾನು ಸಹಸ್ರಭ ಅಂದ್ರೆ 1000 ಸೂರ್ಯ ಉದಯಿಸ್ತಿರೋ ಅಷ್ಟು ಬೆಳಕು ದೇವಿ ಹತ್ರ ಇದೆ.
ಆ ದೇವಿ ಬೆಳಕಿಂದ ನಿಜ ಅರುಣ ಪ್ರಭಾಪೂರ ಅಂದ್ರೆ ಇಡೀ ಬ್ರಹ್ಮಾಂಡನೇ ದೇವಿ ಬೆಳಗ್ತಾ ಇದ್ದಾಳೆ. ಈ ಸೂರ್ಯ ಚಂದ್ರಂಗುನು ಬೆಳಕ್ ಕೊಡ್ತಾ ಇರೋದು, ಅಗ್ನಿಗೂ ಬೆಳಕ್ ಕೊಡ್ತಾ ಇರೋದು ದೇವಿ. ಸೊ ದೇವಿ ಇಸ್ ದ ಸುಪ್ರೀಂ, ಅಂದ್ರೆ ದೇವಿಗಿಂತ ಮೀರಿದ್ದು ಇನ್ಯಾವುದು ಇಲ್ಲ ಜಗತ್ತಲ್ಲಿ ಅನ್ನೋ ರೀತಿಲಿ ಲಲಿತಾ ಸಹಸ್ರನಾಮದಲ್ಲಿ ನಿಜ ಅರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಳ ಅಂದ್ರೆ ತನ್ನ ಅರುಣ ಪ್ರಭೆಯಿಂದ ದೇವಿ ತನ್ನ ಅರುಣ ಪ್ರಭೆಯಿಂದ ಅರುಣ ಪ್ರಭೆ ಪ್ರವಾಹದಲ್ಲಿ ಬೆಳಗುತ್ತಿರುವ ಬ್ರಹ್ಮಾಂಡ ಮಂಡಳಗಳನ್ನು ಉಳ್ಳವಳು. ಅಂದ್ರೆ ಇಡೀ ಯೂನಿವರ್ಸ್ಗೆನೆ ಬೆಳಕ್ ಕೊಡ್ತಾ ಇರೋಳು. ಅಂದ್ರೆ ಸೂರ್ಯ ಚಂದ್ರ ಅಗ್ನಿ ಪ್ರತಿಯೊಂದು ವಸ್ತುಗುನು ಬೆಳಕ್ ಕೊಡ್ತಾ ಇರೋದು ಯಾರು? ದೇವಿ. ದೇವಿ ತನ್ನ ಒಂದು ಪ್ರಭೆಯಿಂದ ತನ್ನ ಒಂದು ಶಕ್ತಿಯಿಂದ ಇಡೀ ಜಗತ್ತಿಗೆ ಬೆಳಕ್ ಕೊಡ್ತಾ ಇದ್ದಾಳೆ ಅಂತ. ಇಡೀ ಯೂನಿವರ್ಸ್ ದೇವಿ ಬೆಳಕಿಂದ ಮುಳುಗೋಗಿದೆ. ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಳ ಅಂದ್ರೆ ಇಡೀ ಜಗತ್ತು ಇಡೀ ಸೃಷ್ಟಿ ದೇವಿ ಬೆಳಕಿಂದ ಮಿಂದೋಗಿದೆ, ಅಂದ್ರೆ ಸೋಕಾಗಿದೆ. ಎಲ್ಲಾ ಕಡೆ ದೇವಿದು ಬೆಳಕಿದೆ. ದೇವಿ ಬೆಳಕಿಂದ ಇಡೀ ಬ್ರಹ್ಮಾಂಡನೇ ಮುಳುಗೋಗಿದೆ. ಸೊ ಅಗ್ನಿ ಆಗ್ಲಿ ಸೂರ್ಯ ಆಗ್ಲಿ ಚಂದ್ರ ಆಗ್ಲಿ ಬೆಳಕು ಸಿಗ್ತಾ ಇರೋದು ಕೊಡ್ತಾ ಇರೋದು ದೇವಿ. ಆಯ್ತಾ? ಯಾರಿಗಾರ ಏನಾರ ಡೌಟ್ಸ್ ಇದೆಯಾ? ಇಲ್ಲ ಏನಾರ ಹೇಳ್ಬೇಕಾ ಕೇಳ್ಬೇಕಾ? ಅನ್ಮ್ಯೂಟ್ ಮಾಡಿ ಬೇಕಾದ್ರೆ ಮಾತಾಡಿ. ನೆಕ್ಸ್ಟ್ 7-8 ನೆಕ್ಸ್ಟ್ ಕ್ಲಾಸ್ ಮಾಡೋಣ, ಟೈಮ್ ಆಗಿದೆ ಆಗ್ಲಿ. ಗ್ರಾಟಿಟ್ಯೂಡ್ ಪ್ರೇಯರ್ ಮಾಡ್ಬೇಕು ಅಂದ್ರೆ ಬೇಕಾದ್ರೆ ಇರ್ಬೋದು. ಮಾಡೋಣ. ಹಾ ಇನ್ಯಾರ್ಗಾರ ಇದೆಯಾ? ಏನಾರ ಕ್ವೆಶನ್ ಇದೆಯಾ? ಎಸ್. ರಿಪೀಟ್ ಲಾಸ್ಟ್ ಲೈನ್ ಮ್ಯಾಮ್ ಪ್ಲೀಸ್. ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಳ. ನಿಜ ಋಣ ಅಂದ್ರೆ ತನ್ನ ಅರುಣ ಪ್ರಭೆಯ ಪ್ರವಾಹದಲ್ಲಿ. ಪ್ರವಾಹ ಅಂದ್ರೆ ಇಟ್ ಈಸ್ ಲೈಕ್ ಓವರ್ಫ್ಲೋಯಿಂಗ್. ದೇವಿ ಬೆಳಕು ಎಷ್ಟು ಇಡೀ ಬ್ರಹ್ಮಾಂಡನೇ ಮುಳುಗ್ಸಿದೆ. ಇಡೀ ಬ್ರಹ್ಮಾಂಡ ಸೃಷ್ಟಿನೇ ದೇವಿ ಬೆಳಕಿಂದ ಮುಳುಗೋಗಿದೆ. ದೇವಿ ಸೂರ್ಯನ್ಗೆ ತಂದೆ ಅದ್ ಬೆಳಕಿಲ್ವಂತೆ. ಸೂರ್ಯನ್ಗೆ ಚಂದ್ರನ್ಗೆ ಅಗ್ನಿಗೆ ಎಲ್ಲದಕ್ಕೂ ಬೆಳಕ್ ಕೊಡ್ತಾ ಇರೋದೇ ದೇವಿ. ಅರ್ಥ ಆಯ್ತಾ? ಸೊ ದೇವಿ ಬೆಳಕಲ್ಲಿ ಇಡೀ ಸೃಷ್ಟಿ ಮುಳುಗೋಗಿದೆ. ನಿಜ ಅರುಣ ಪ್ರಭಾಪೂರ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಳ ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಹಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಳ. ಓಕೆ ರೇಖಾ ಅರವಿಂದ್ ಅವರೇ ಹೇಳ್ದೆ. ಇನ್ಯಾರ್ಗಾರ ಏನಾರ ಇದೆಯಾ? ಅದರ್ವೈಸ್ ವಿ ಕ್ಯಾನ್ ಡೂ ದ ಗ್ರಾಟಿಟ್ಯೂಡ್ ಪ್ರೇಯರ್. ಗ್ರಾಟಿಟ್ಯೂಡ್ ಪ್ರೇಯರ್ ಅಲ್ಲಿ ಗ್ರಾಟಿಟ್ಯೂಡ್ ಅನ್ನೋ ವರ್ಡಿಗೆ ತುಂಬಾ ಶಕ್ತಿ ಇದೆ. ಪ್ರಾರ್ಥನೆಗೆ ತುಂಬಾ ಶಕ್ತಿ ಇದೆ. ಪ್ರಾರ್ಥನೆನ ಮೆನು ಕಾರ್ಡಲ್ಲಿ ಹೋಟ್ಲಲ್ಲಿ ಹೆಂಗೆ ಡೀಟೇಲ್ಡ್ ಆಗಿ ಮಾಡ್ತಿರೋ ಅದೇ ತರ ಡೀಟೇಲ್ಡ್ ಆಗಿ ಮಾಡಿದ್ರೆ ನಿಮಗೂ ಡೀಟೇಲ್ಡ್ ಆಗಿ ಆಶೀರ್ವಾದ ಸಿಗುತ್ತೆ, ಬ್ಲೆಸ್ಸಿಂಗ್ ಸಿಗುತ್ತೆ. ಅಗ್ರಿ ಮಾಡ್ತೀರಾ? ಓಕೆ, ಫಸ್ಟ್ ಟೆಕ್ನಿಕ್ ಹೇಳಿ ಮ್ಯಾಮ್. ಪ್ರಭಾಪುರ ಅಂತ ಹೇಳ್ಬೇಕಾ? ಮಹಾಪ್ರಾಣ ಯೂಸ್ ಮಾಡ್ಬೇಕಾ ಬೇಡ ಗೊತ್ತಾಗ್ಲಿಲ್ಲ. ಪ್ರಭಾಪುರನೇ ಅದು. ಪ್ರಭಾಪುರ ಬಾ ಎರಡನೇ ಬಾ ಅಲ್ವಾ? ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಳ. ನಿಮ್ಗೆ ಒಂದ್ಸತಿ ಯೂಟ್ಯೂಬ್ ಅಲ್ಲಿ ಅದೇ TS ರಂಗನಾಥ್ ಅವ್ರದ್ದು ಕೇಳಿ. TS ರಂಗನಾಥ್ ಅವ್ರ ಕರೆಕ್ಟ್ ಉಚ್ಚಾರಣೆ ಇದೆ. ನಂದು ತಪ್ಪಾಗಿದ್ರು ಅವ್ರದ್ದು ಕರೆಕ್ಟ್ ಆಗಿರುತ್ತೆ. ಓಕೆ. TS ರಂಗನಾಥ್ ಅಂತ ನಾನ್ ಫಾಲೋ ಮಾಡೋದು. ಇಲ್ಲ ಸುಬ್ಬಲಕ್ಷ್ಮಿ ಮೇಡಮ್ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾರೆ ಅನ್ಸುತ್ತೆ ನನ್ಗೆ. ಬಟ್ ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಹಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಳ. ಸೊ ಅದ್ ಕಲಿಬೇಕಾರೆ ಇಲ್ಲ ನಾನ್ ತಪ್ಪು ಮಾಡಿದ್ರು ದೇವಿಗೆ ಕ್ಷಮಾಪಣೆ ಕೇಳಿದ್ರೆ ಖಂಡಿತ ಕ್ಷಮೆ ಕೊಡ್ತಾಳೆ. ಹೆಂಗೆ ಮಗು ತಾನ್ ಕಲಿಬೇಕಾರೆ ತಾತ ಬಾಬಾ ಅಂತ ಹೆಂಗ್ ಮಾತಾಡುತ್ತೆ,
ABCDನೇ ಫಸ್ಟ್ ಕಲ್ತ್ಬಿಡಲ್ಲ. ABCD ಕಲ್ತಿ ಬಬಬ ಮಮಮ ಅಂತ ಹೇಳಿ ABCD ಕಲ್ತಿ, ಆಮೇಲೆ ಸೆಂಟೆನ್ಸ್ ವರ್ಡ್ಸ್ ಕಲ್ತಿ, ಆಮೇಲೆ ಸೆಂಟೆನ್ಸ್ ಕಲಿಯೋದು, ಆಮೇಲೆ ಮಾತಾಡಕ್ ಕಲಿಯೋದು. ಅದೇ ತರ ನಾವೂನು ತಪ್ಪು ಮಾಡಿದಾಗ ತಾಯಿ ಹೆಂಗೆ ಮಗು ದದ ಬಬಬ ಮಮಮ ಅಂತ ಮಾತಾಡ್ದಾಗ ತಾಯಿ ಹೆಂಗ್ ಖುಷಿ ಪಡ್ತಾಳೋ, ದೇವಿನೂ ನಾವು ಒಳ್ಳೆ ಇಂಟೆನ್ಷನ್ ಅಲ್ಲಿ ಕಲಿಲೇಬೇಕು ಅಂತ ಆಸಕ್ತಿ ಭಕ್ತಿ ಪ್ರೀತಿಯಿಂದ ಕಲಿತಾ ಇದ್ರೆ, ನೀವು ತಪ್ಪು ಮಾಡಿದ್ರು ಕ್ಷಮೆ ಮಾಡಿ ವಾಕ್ ಕೊಡ್ತಾಳೆ. ವಾಕ್ನ ನೀವ್ ದೇವಿನೇ ಪ್ರಾರ್ಥನೆ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ಎದುರ್ಕೋಬೇಡಿ. ತಪ್ಪು ಮಾಡಿದ್ರೇನೆ ಒಳ್ಳೇದ್ ಕಲಿಯೋದು. ತಪ್ಪು ಮಾಡ್ತಾ ಇದ್ದೀನಿ ಅಂತ ಕಲಿಯೋದನ್ನ ನಿಲ್ಸ್ಬಿಡ್ಬೇಡಿ. ಮಿಸ್ಟೇಕ್ ಆದ್ರೆ ದೇವಿಗೆನೆ ನನಗ್ ವಾಕ್ ಕೊಡಿ ಅಂದ್ರೆ ದೇವಿನೇ ನಿಮ್ಗೆ ಅನುಗ್ರಹ ಮಾಡ್ಬೇಕು ಕಲಿಯೋದಕ್ಕೆ. ಸೊ ನಂದು ಬ್ರೀತಿಂಗ್ ಟೆಕ್ನಿಕಲಿ ಉಸಿರನ್ನ ಜೋರಾಗಿ ತಗೊಂಡು ಎಷ್ಟಾಗುತ್ತೋ ಅಷ್ಟು ಉಸಿರನ್ನ ಕೈ ಎತ್ತಿ ಮೇಲೆ